ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಮಂಗಳೂರು ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶೀಘ್ರದಲ್ಲೇ ಎನ್ಐಎಗೆ ವಹಿಸಲಾಗುತ್ತೆ. ಸದ್ಯದಲ್ಲೇ ಎನ್ಐಎಗೆ ಕೇಸನ್ನ ಹಸ್ತಾಂತರ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಡಿಜಿಪಿ ಪ್ರವೀಣ್ ಸೂದ್ ಸುಳಿವನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎಗೆ ವಹಿಸುವ ಕುರಿತು ಬೆಳಗ್ಗೆಯ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಎನ್ಐಎ ನಮ್ಮ ಜೊತೆಗಿದೆ, ಸಹಕಾರ ಇದೆ ಅಂತ ಹೇಳಿದ್ದಾರೆ ಪ್ರವೀಣ್ ಸೂದ್ ಅವರು. ಶೀಘ್ರದಲ್ಲೇ ಎನ್ಐಎಗೆ ಪ್ರಕರಣವನ್ನ ವಹಿಸುವ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ನೀಡಿದ್ದಾರೆ. ಆರಗ ಜ್ಞಾನೇಂದ್ರ ಅವರ ಜೊತೆ ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಸೂದ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಮಂಗಳೂರು ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎನ್ಐಎಗೆ ವಹಿಸುವ ಬಗ್ಗೆ ಈಗಾಗಲೇ ಡಿಜಿಪಿ ಪ್ರವೀಣ್ ಸೂದ್ ಅವರು ಮಾಹಿತಿಯನ್ನ ನೀಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ 2 ರಿಂದ 3 ದಿನಗಳಲ್ಲಿ ಎನ್ಐಎಗೆ ವಹಿಸಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನ್ಯೂಸ್ 18 ಕನ್ನಡ ಬೆಳಗ್ಗಿನಿಂದಲೂ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಎನ್ಐಎಗೆ ಕೊಡಬೇಕು ಅನ್ನೋದರ ಕುರಿತಾಗಿ ಕೂಡ ಹೇಳಿತ್ತು. ಯಾಕೆ ಕೊಡಬೇಕು ಅನ್ನೋದರ ಕುರಿತಾಗಿಯೂ ನಿಮ್ಮ ನ್ಯೂಸ್ 18 ಕನ್ನಡ ಮಾಹಿತಿಯನ್ನ ನೀಡಿತ್ತು. ಆದರೆ ಸಾಹೇಬರು ಹೇಳಿದಾಗೆ ಈಗ ಮುಖ್ಯವಾಗಿ ನಮಗೆ ಅಂದ್ರೆ ಈ ಅಕ್ಯೂಸ್ಡ್ ಅವ್ರದ್ದು ಪ್ರಾಣ ನಾವು ಉಳಿಸಬೇಕು. ಇವತ್ತು ಸಾಹೇಬರು ವಿಕ್ಟಿಮ್ ಯಾರಿದ್ದಾರೆ ಅವ್ರ ಪ್ರಾಣ ಅಂತೂ ಅವರು ಪಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಾವು ನೋಡ್ಕೊಳ್ತೀವಿ. ಅದೇ ತರ ಈ ಅಕ್ಯೂಸ್ಡ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಈಗ ಅವ್ರದ್ದು ಇಂಟ್ರೋಗೇಷನ್ ಮಾಡಬೇಕಾಗಿದೆ. ಸಾಕಷ್ಟು ಮೆಟೀರಿಯಲ್ ನಮಗೆ ಏನು ಟೆಕ್ನಿಕಲ್ ಮೆಟೀರಿಯಲ್, ಫೋನ್ಸ್, ಕಂಪ್ಯೂಟರ್ಸ್ ಎಲ್ಲ ಸಿಕ್ಕಿದೆ. ಅದು ಅವರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗಿದೆ. ಅದು ಮಾಡಬೇಕಾದ್ರೆ ಅವರು ಫಸ್ಟ್ ಸುಸ್ಥಿತಿಯಲ್ಲಿ ಬರಬೇಕು. ಸೊ ಅದು ನಾವು ಎಲ್ಲ ರೀತಿಯಿಂದ ಎನ್ಐಎ, ತಾವು ಎನ್ಐಎ ಬಗ್ಗೆ ಕೇಳಿದಿರಿ, ಎನ್ಐಎಗೆ ಆಗಲೇ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಎನ್ಐಎ ಫಸ್ಟ್ ಡೇಯಿಂದ, ಫಸ್ಟ್ ಮೂಮೆಂಟ್ ಇಂದ ಎನ್ಐಎ ಮಾತ್ರ ಅಲ್ಲ, ಎಲ್ಲ ಸೆಂಟ್ರಲ್ ಏಜೆನ್ಸೀಸ್ ನಮ್ಮ ಜೊತೆಗೆ ಇದ್ದಾರೆ. ನಾವು ಅವರು ಏನು ಫಾರ್ಮಲ್ ಲೆಟರ್ಗೇನು ಕಾಯೋದಿಲ್ಲ, ನಾವು ಬಾಯಿಯಿಂದನೇ ಹೇಳಿದ್ರು ಬಂದ್ಬಿಡ್ತಾರೆ, ಇದ್ದಾರೆ. ಫಾರ್ಮಲಿ ಔಪಚಾರಿಕವಾಗಿ ಈ ಕೇಸ್ ಎನ್ಐಎಗೆ ಸದ್ಯದಲ್ಲಿ ಹ್ಯಾಂಡ್ ಓವರ್ ಆಗ್ತದೆ. ಅವರಿಗೆ ನಾವು ಇನ್ಫಾರ್ಮೇಶನ್ ಕಳಿಸಿದ್ದೀವಿ, ಅದು ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ. ಆದರೆ ಅಷ್ಟುವರೆಗೆ ನಾವು ಕೆಲಸ ಮಾಡೋದು ಸ್ಟಾಪ್ ಮಾಡಲ್ಲ. ಎಲ್ಲ ರೀತಿಯಿಂದ ಕಾರ್ಯಾಚರಣೆ ಇಲ್ಲಿನೂ ನಡೀತಾ ಇದೆ, ಕೊಯಂಬಟೂರಲ್ಲಿನೂ ನಡೀತಾ ಇದೆ, ಕೊಚ್ಚಿನಲ್ಲಿಯೂ ನಡೀತಾ ಇದೆ. ಎಲ್ಲ ಕಡೆ ಕಾರ್ಯಾಚರಣೆ ನಮ್ದು ನಡೀತಾ ಇದೆ. ಮತ್ತೆ ಬೇರೆ ಬೇರೆ ನಮ್ಮ ಕೌಂಟರ್ ಪಾರ್ಟ್ ಯಾರಿದ್ದಾರೆ ಬೇರೆ ಸ್ಟೇಟ್ಸ್ ಅಲ್ಲಿ, ಅವರಿಂದ ನಮಗೆ ಸಾಕು. ಈ ರೀತಿಯಲ್ಲಿ ಇವತ್ತು ಟೆರರಿಸಂಗೆ ಒಂದು ದೊಡ್ಡ ಶಕ್ತಿ ಬರುವಂತ ಸ್ಥಿತಿ ಇದೆ. ಇದನ್ನು ಎಲ್ಲ ರೀತಿಯಿಂದ ಪೊಲೀಸರು ತನಿಖೆ ನಡೆಸ್ತಾರೆ. ಯಾರು ಈ ರಕ್ತ ಹರಿಸಿ ಪ್ರಾಣ ತೆಗೆದು ದೇಶದ ಏಕತೆಗೆ, ಸಮಗ್ರತೆಗೆ ಭಂಗ ತರುವಂತ ಈ ರೀತಿ ಮತಾಂಧ ಶಕ್ತಿಗಳಿದ್ದಾವೆ, ಇವನ್ನ ಪೂರ್ಣ ನಿರ್ಮೂಲನೆ ಮಾಡುವಂತಹ ದೃಷ್ಟಿಯಿಂದ ನಮ್ಮ ಗೃಹ ಇಲಾಖೆ ವಿಶೇಷವಾದಂಥ ಗಮನ ಹರಿಸಿದೆ. ಸೆಂಟ್ರಲ್ ಟೀಮ್ ಕೂಡ ಬಂದು ಇದರ ಹೊಣೆಗಾರಿಕೆಯನ್ನು 1-2 ದಿವಸದಲ್ಲಿ ತೆಗೆದುಕೊಳ್ಬಹುದು ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡಿದ್ದೀವಿ. ಈಗಾಗಲೇ ಅವತ್ತಿಂದ ಡೇ 1 ಇಂದನೂ ಅವರೆಲ್ಲರೂ ಎಲ್ಲ ಟೀಮ್ಗಳು ಕೂಡ ನಮ್ಮ ಜೊತೆಗೆ, ನಮ್ಮ ಪೊಲೀಸರ ಜೊತೆಗೆ ಒಟ್ಟಿಗೆ ಸೇರಿ ಇದನ್ನು ಗಮನ ಹರಿಸಿದ್ದಾರೆ. ಒಟ್ಟಾರೆ ಇದನ್ನು ಎಲ್ಲೂ ಕೂಡ ನಾವು ನಮ್ಮ ಇಲಾಖೆ ಲಘುವಾಗಿ ತೆಗೆದುಕೊಳ್ಳಲಿಲ್ಲ. ಬಹಳ ಆಳವಾಗಿ ಇದರ ಅಧ್ಯಯನ ಮತ್ತು ಎನ್ಕ್ವೈರಿಗಳು ನಡೆಯುತ್ತೆ. ಇದರ ಹಿಂದೆ ಲಿಂಕ್ನಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ಹೊರಗೆಳೆಯುವಂತ ಪ್ರಯತ್ನ. ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಆಗಿರಬಹುದು, ಡಿಜಿಪಿ ಪ್ರವೀಣ್ ಸೂದ್ ಅವರು ಎನ್ಐಎಗೆ ಕೊಡುವ ಮಾತನ್ನ ಹೇಳಿದ್ದಾರೆ, ಆ ಸುಳಿವನ್ನ ನೀಡಿದ್ದಾರೆ. ಎನ್ಐಎ ಆಲ್ರೆಡಿ ಈಗಾಗಲೇ ಯಾವಾಗ ಈ ಒಂದು ಪ್ರಕರಣ ನಡೆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ಕಡೆ ಬೇರೆ ಬೇರೆ ರಾಜ್ಯಗಳ ಪೊಲೀಸರು, ಬೇರೆ ಬೇರೆ ಜಿಲ್ಲೆಗಳ ಪೊಲೀಸರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಎನ್ಐಎಗೆ ವಹಿಸುವ ನಿಟ್ಟಿನಲ್ಲಿ ಇನ್ನು 2 ದಿನಗಳಲ್ಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ನಾವು ಬೆಳಗಿನಿಂದಲೂ ಕೂಡ ಈ ಸುದ್ದಿಯನ್ನ
ಹೇಳ್ತಾನೆ ಇದ್ವಿ. ಎನ್ಐಎಗೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಬಿತ್ತರಿಸಿತ್ತು. ಜೊತೆಗೆ ಯಾವ ಕಾರಣಕ್ಕಾಗಿ ಎನ್ಐಎಗೆ ಇದನ್ನ ವಹಿಸಬೇಕು ಈ ಪ್ರಕರಣವನ್ನ ಅನ್ನೋದರ ಬಗ್ಗೆ ಕೂಡ ನಾವು ಬೆಳಗ್ಗಿನಿಂದಲೂ ಹೇಳ್ತಾನೆ ಇದ್ವಿ. ಯಾಕೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇದು ಹಲವು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಕೇಸಿನ ಲಿಂಕ್ ಇರೋದ್ರಿಂದ ಒಂದ್ ಕಡೆ ಈಗಾಗಲೇ ಈತ ಶಾರ್ಕ್ ಇದಾನಲ್ಲ, ಅನೇಕ ಪ್ರಕರಣಗಳಲ್ಲಿ ಕೂಡ ಈತ ಬೇಕಾಗಿದ್ದಾನೆ. ಶಿವಮೊಗ್ಗದ ಪ್ರಕರಣದಿಂದ ಹಿಡಿದು ಮಂಗಳೂರು ಪ್ರಕರಣ ಆಗಿರ್ಬೋದು, ಈಗ ನಡೆದಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆಗಿದ್ದಾನೆ. ಶಿವಮೊಗ್ಗದ ಪ್ರಕರಣದಲ್ಲೂ ಕೂಡ ಈತ A1 ಆಗಿದ್ದಾನೆ. ಎನ್ಐಎ FIR ಅಲ್ಲಿ ಉಲ್ಲೇಖ ಆಗಿದೆ. ಸೊ ಕೇರಳ, ತಮಿಳುನಾಡಿನಲ್ಲಿ ಈತನ ಓಡಾಟ ಇದೆ. ಕೇರಳ, ತಮಿಳುನಾಡಿಂದ ಲಾಜಿಸ್ಟಿಕ್ ಸಪೋರ್ಟ್ ಅನ್ನು ಕೂಡ ಈತ ಪಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಬೇರೆ ಬೇರೆ ರಾಜ್ಯದಿಂದ ಈತನಿಗೆ ಹಣಕಾಸಿನ ಸಹಾಯ ಸಿಕ್ಕಿರುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಈಗ ಎನ್ಐಎಗೆ ಯಾಕೆ ವಹಿಸಬೇಕು ಅನ್ನೋದಕ್ಕೆ ಪ್ರಮುಖ ಕಾರಣ, ಬೇರೆ ರಾಜ್ಯಕ್ಕೆ ಹೋಗಿ ತನಿಖೆಯನ್ನ ಮಾಡಬೇಕಾಗತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಕೇಸ್ನ ಲಿಂಕ್ ಇರೋದ್ರಿಂದ ಆ ಒಂದು ರಾಜ್ಯಗಳಿಗೆ ಹೋಗಿ ತನಿಖೆಯನ್ನ ಮಾಡುವುದು ಕಷ್ಟ ಆಗುತ್ತೆ ಇಲ್ಲಿನ ಪೊಲೀಸರಿಗೆ. ಅಂದ್ರೆ ಕಷ್ಟ ಅಂದ್ರೆ ಅವರಿಗೆ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಅಂತ ಅಲ್ಲ, ಆದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ, ಅಲ್ಲಿನ ಸಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗತ್ತೆ. ಎನ್ಐಎ ತನಿಖೆ ನಡೆಸುವ ಶೈಲಿಯೇ ಬೇರೆ, ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಹೋಗಿ ತನಿಖೆಯನ್ನ ಮಾಡಬಹುದು. ಹಾಗಾಗಿ ಎನ್ಐಎಗೆ ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಬೆಳಗ್ಗಿನಿಂದಲೂ ಕೂಡ ಈ ವಿಚಾರವನ್ನ ಹೇಳ್ತಾ ಇದ್ವಿ. ಮಂಗಳೂರು ಬ್ಲಾಸ್ಟ್ ಬಗ್ಗೆ ಗೃಹ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದು, ಶಾರಿಕ್ ಚೇತರಿಕೆ ಆದ ತಕ್ಷಣವೇ ಆತನಿಂದ ಹೆಚ್ಚಿನ ಮಾಹಿತಿ ಲಭ್ಯ ಆಗತ್ತೆ. ಯಾಕಂದ್ರೆ ಆತನಿಂದ ಯಾವ್ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಆಗಿದೆ, ಈ ಹಿಂದಿನ ಪ್ರಕರಣಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗತ್ತೆ. ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ, ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ, ಎಲ್ಲಾ ರೀತಿಯ ತನಿಖೆ ನಡೆಯುತ್ತೆ. ಸೊ ಆತನ ಬೇಗ ಚೇತರಿಕೆಗೆ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನುವ ಮಾತನ್ನ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಶಾರಿಕ್ ತೀರ್ಥಹಳ್ಳಿ ಅವನು ತನಿಖೆ ಆಗ್ತಾ ಇದೆ, ಬೇರೆ ಬೇರೆ ಟೀಮ್ ಬೇರೆ ಬೇರೆ ಕಡೆ ಹೋಗಿದೆ, ಹಲವಾರು ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ, ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ, ಶಾರಿಕ್ಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶಾರಿಕ್ ಹುಷಾರಾಗಿ ಬಂದ್ರೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಈ ಪ್ರಕರಣದ ಆಳ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಮೂಲತಃ ತೀರ್ಥಹಳ್ಳಿಯವನು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಆತ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿ ಮೊಬೈಲ್ ಸಿಸ್ಟಮ್ ಅನ್ನ ಕೂಡ ಕಲ್ತಿದ್ದಾನೆ. ರಿಪೇರಿ ಇದರಲ್ಲಿ ಮೈಸೂರಿನಲ್ಲಿ ಅಭ್ಯಾಸ ಮಾಡಿದ್ದಾನೆ. ಕೊಯಮತ್ತೂರು, ಕನ್ಯಾಕುಮಾರಿ ಈ ಭಾಗದಲ್ಲೆಲ್ಲ ಸುತ್ತಾಡಿದ್ದಾನೆ. ಎಲ್ಲ ಹಿನ್ನೆಲೆಯಲ್ಲಿ ಅವನ ಬಗ್ಗೆ ಶೋಧನೆಗಳಾಗ್ತಾ ಇದೆ. ಬೇರೆ ಬೇರೆ ಟೀಮ್ಗಳನ್ನು ಮಾಡಿ ಬೇರೆ ಬೇರೆ ಭಾಗಕ್ಕೂ ಕೂಡ ಕಳಿಸಿ ಅನೇಕ ವಿಟ್ನೆಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. FSL ತಜ್ಞರುಗಳು ಕೂಡ ಇಲ್ಲಿ ಬಂದು ನಾಳೆ ಕೋರ್ಟಿಗೆ ಎವಿಡೆನ್ಸಸ್ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ತಗೊಂಡೋಗಿದ್ದಾರೆ. ಒಟ್ಟಾರೆ ಎಲ್ಲಾ ರೀತಿಯಿಂದ ಇವನ ಬ್ಯಾಕ್ಗ್ರೌಂಡ್ ಯಾರು, ಇವನ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಮತ್ತು ಪದೇ ಪದೇ ಇವನು ಈ ರೀತಿ ಮಾಡಿಸುವಂತ ಶಕ್ತಿಗಳು ಯಾವುದು, ಇವನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ, ಅಮೂಲಾಗ್ರವಾಗಿ ಮಾಡುವಂತ ಕೆಲಸ ಪೊಲೀಸ್ ಕಡೆಯಿಂದ ನಡೀತಾ ಇದೆ. ಇವನಿಗೆ ಕನ್ವಿಕ್ಷನ್ ಆಗುವಂತಹ ದೃಷ್ಟಿಯಿಂದ ಎಲ್ಲಾ ರೀತಿಯನ್ನು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದು ಏನಂದ್ರೆ ಅವನು ಹುಷಾರಾಗಿ ಹೊರಗೆ ಬರಬೇಕು. ಹುಷಾರಾಗಿ ಹೊರಗೆ ಬಂದರೆ ಇವೆಲ್ಲ ಅನೇಕ ಮಾಹಿತಿಗಳು ನಮಗೆ ಲಭ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ವೈದ್ಯರ ಹತ್ರನೂ ಕೂಡ ನಾವಿಬ್ರು ಮಾತಾಡಿದೀವಿ. ಅವನು ಬಹಳ ಬೇಗ ಕ್ಯೂರ್ ಆಗುವ ಹಾಗೆ ತಾವು ದಯವಿಟ್ಟು ಗಮನಿಸಬೇಕು ಅಂತ ಹೇಳಿದ್ದೀವಿ. ಸುಮಾರು 8 ಜನ ವಿಶೇಷ ತಜ್ಞರುಗಳು, ವೈದ್ಯರು, ಅವರಿಬ್ಬರನ್ನು ಕೂಡ ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಬೇಗ ಮಾತಾಡುವಾಗ ಆಗ್ತಾನೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ದೀವಿ.
ಹಾಗೆ ಮಾತಾಡ್ಲಿಕ್ಕೆ ಆದ್ರ ಮೇಲೆ ಅವನ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಮಂಗಳೂರು ಗೋಡೆ ಬರಹ ಕೇಸಲ್ಲಿ ಶಾರಿಕ್ ಆರೋಪಿಯಾಗಿದ್ದ. ಇಲ್ಲಿಂದ ಶಾರಿಕ್ ನಾಪತ್ತೆ ಆಗಿದ್ದ. ಆತ ಆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ. ಆ ನಂತರ ಜಾಮೀನಿನ ಮೇಲೆ ಹೊರಬಂದಿದ್ದ. ಆ ನಂತರ ಶಾರಿಕ್ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ, ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಈ ಮಾಹಿತಿಯನ್ನು ನೀಡಿದ್ದು, ಕನ್ಯಾಕುಮಾರಿ, ಕೊಯಮತ್ತೂರು ಕಡೆ ಈತ ಓಡಾಡಿದ್ದಾನೆ. ಇವರು ಮೊಬೈಲ್ ಫೋನ್ ನಲ್ಲಿ ಮಾತನಾಡಲ್ಲ, ಹೀಗಾಗಿ ಇಂಥವರನ್ನ ಪತ್ತೆ ಹಚ್ಚೋದು ಕಷ್ಟ ಆಗತ್ತೆ ಅಂತ ಹೇಳಿ ಮಂಗಳೂರಲ್ಲಿ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕರಾವಳಿ ಮತ್ತು ಕೇರಳದ ಈ ಭಾಗದ ಲಿಂಕ್ ಇದೆ. ಇವನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದಾನೆ, ಹೇಗೆ ಲಿಂಕ್ ಇದೆ ಇವ್ರದ್ದೆಲ್ಲ ಅಂತ. ಮಧುರೈಗೆ ಹೋಗಿದ್ದಾರೆ, ಕೊಯಮತ್ತೂರು ಹೋಗಿದ್ದಾರೆ, ನಾಗರಕೋಯಿಲಿಗೆ ಹೋಗಿದ್ದಾರೆ, ಕನ್ಯಾಕುಮಾರಿ, ಕೊಚ್ಚಿನ್ ಈ ಭಾಗದಲ್ಲೆಲ್ಲ ಪ್ರವಾಸ ಮಾಡ್ತಾ ಇದ್ದಾನೆ ನಮಗೆ ಈಗಾಗಲೇ ಸಿಕ್ಕಂತ ಮಾಹಿತಿ. ಹಾಗಾಗಿ ಈ ಎಲ್ಲೋ ಲಿಂಕಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಇವರು ವಿಶೇಷವಾಗಿ ಇಲ್ಲಿ ಗೋಡೆ ಬರಹದಲ್ಲಿ ಮೊದಲು ಸಿಕ್ಕಿದ್ರು ಮಂಗಳೂರಿನಲ್ಲಿ. ಇವ್ರ ಮೇಲೆ UAPA ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಕೋರ್ಟ್ ಜಾಮೀನು ಕೊಟ್ಟಿದೆ. ಜಾಮೀನು ಕೊಟ್ಟರ ಮೇಲೂ ಕಣ್ಣಿಡುವಂತ ಪ್ರಯತ್ನ ಆಗಿತ್ತು. ಇದಕ್ಕಿದ್ದಾಗೆ ನಾಪತ್ತೆ ಆದರು. ಒಂದು ದಿವಸ ಏನಾಗಿದೆ, ಇವರು ಟೆಲಿಫೋನ್ನಲ್ಲಿ ಮಾತಾಡಲ್ಲ, ಟೆಲಿಫೋನ್ಗಳನ್ನ ಹ್ಯಾಂಡ್ಲೇ ಮಾಡಲ್ಲ. ಹಿಂದೂ ಹೆಸರಿನಲ್ಲಿ ಶಾರಿಕ್ ಓಡಾಡ್ತಾ ಇದ್ದ. ಹಿಂದೂಗಳ ID ಕಾರ್ಡ್ ಇಟ್ಟುಕೊಂಡು ಈತ ಓಡಾಡ್ತಾ ಇದ್ದ. ಪದೇ ಪದೇ ಸ್ಥಳದ ಬದಲಾವಣೆಯನ್ನ ಮಾಡ್ತಾ ಇದ್ದ. ಶಾರಿಕ್ನ ಸೆರೆ ಹಿಡಿಯೋದಕ್ಕೆ ಆತನ ವರ್ತನೆ ಅಡ್ಡಿಯಾಗಿತ್ತು. ಗುರುತು ಬದಲಿಸಿಕೊಂಡು ಆತ ಓಡಾಡ್ತಾ ಇದ್ದ. ಶಾರಿಕ್ ಹಿಡಿಯುವಲ್ಲಿ ವೈಫಲ್ಯದ ಬಗ್ಗೆ ಆರಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಹೀಗೆ. ಒಂದು ಬಹಳ ವಿಚಿತ್ರ ಅಂದ್ರೆ, ನಿಮಗೆ ಹಿಂದೂ ಹೆಸರಿನಲ್ಲಿ ಈತ ಓಡಾಡ್ತಾ ಇದ್ದ. ಹಿಂದೂ ID ಕಾರ್ಡ್ಗಳನ್ನ ಈತ ಹಿಂದೂ ಹೆಸರಿನ ID ಕಾರ್ಡ್ಗಳನ್ನ ಕಳ್ಳತನ ಮಾಡಿ ಅದಕ್ಕೆ ಇವನ ಫೋಟೋವನ್ನು ಅಂಟಿಸಿ ಎಲ್ರಿಗೂ ತೋರಿಸಿ ಓಡಾಡ್ತಾ ಇದ್ದ. ಹೀಗಾಗಿ ಯಾರು ಸಸ್ಪೆಕ್ಟ್ ಮಾಡೋ ಹಾಗೆ ಇರಲಿಲ್ಲ. ಒಂದು, ಆಮೇಲೆ ಪದೇ ಪದೇ ಅವನು ಸ್ಥಳ ಚೇಂಜ್ ಮಾಡ್ತಾ ಇದ್ದ. ಇವೆಲ್ಲದರ ಹಿನ್ನೆಲೆಯಲ್ಲಿ ಸ್ವಲ್ಪ ಆತನ್ನ ಟ್ರೇಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಇನ್ನು ಗಾಯಾಳು ಪುರುಷೋತ್ತಮ್ ಅವರ ಆರೋಗ್ಯವನ್ನ ನಾನು ವಿಚಾರಿಸಿದ್ದೇನೆ. ಆಟೋ ಡ್ರೈವರ್ ಪುರುಷೋತ್ತಮ್ ಅವರ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುರುಷೋತ್ತಮ್ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನ ಮಾಡ್ತೇವೆ, ಆರ್ಥಿಕ ಸಹಾಯದ ಬಗ್ಗೆ ಚರ್ಚಿಸ್ತೇನೆ ಅಂತ ಹೇಳಿದ್ದಾರೆ. ಸಿಎಂ ಜೊತೆ ಮಾತನಾಡಿ ಇದರ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಗೃಹ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಯಾರು ಆಟೋ ಡ್ರೈವರ್ ಇದ್ದಾರೆ ಅವರ ಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಮತ್ತು ಆ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ಬಗ್ಗೆನೂ ಕೂಡ ಸರ್ಕಾರದ ಪರಿಶೀಲನೆಯಲ್ಲಿದೆ. ನಾನು ಬೆಂಗಳೂರಿಗೆ ಹೋದ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಆ ಬಗ್ಗೆಯೂ ಕೂಡ ನಿರ್ಣಯವನ್ನು ತಗೊಳ್ತೇವೆ. ಸಾಕಷ್ಟು ವಿಚಾರಗಳ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಾರಿಕ್ನ ಪತ್ತೆ ಹಚ್ಚೋದಿಕ್ಕೆ ಬಹಳ ಬೇಗ ಸಾಧ್ಯ ಆಗಲಿಲ್ಲ. ಯಾಕೆ? ಈಗ ಈ ಒಂದು ಪ್ರಕರಣದಲ್ಲಿ ಈತ ಏನೇನ್ ಮಾಡಿದ್ದಾನೆ, ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋದ್ರ ಜೊತೆಗೆ NIA ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಬೆಳಗಿನಿಂದ ನಾವು ಹೇಳ್ತಾ ಇದ್ವಿ NIA ತನಿಖೆಗೆ ವಹಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇದರ ಬಗ್ಗೆ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ಅಧಿಕೃತವಾಗಿ NIA ಚಾರ್ಜ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ಹೇಗೆ ನಡಪತ್ತೀನಿ ಅಂದ್ರೆ ಈಗಾಗಲೇ ಗೃಹ ಸಚಿವರು ಆ ಒಂದು ಪತ್ರಿಕಾಗೋಷ್ಠಿಯಿಂದ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಈ ಪ್ರಕರಣದಲ್ಲಿ ಶಾರಿಕ್ ಏನಿದ್ದಾನೆ, ಶಾರಿಕ್ ಕೂಡ ಅವನು ಚಿಕಿತ್ಸೆ ಮುಗಿಸಿಕೊಂಡು ಬರುವಂತದ್ದು ಬಹಳ ಮುಖ್ಯವಾಗುತ್ತೆ, ಮತ್ತೆ ಆ ಹೇಳಿಕೆ ಕೂಡ ಮುಖ್ಯ ಅಂತ ನಿಟ್ಟಿನಲ್ಲಿ ಹೇಳಿದ್ರು. ಈಗ ಸದ್ಯ ಅದರಲ್ಲಿ ಗಾಯಾಳುವಾಗಿರುವಂತಹ ಪುರುಷೋತ್ತಮ್ ಏನಿದ್ದಾನೆ, ಪುರುಷೋತ್ತಮ್ ಅವರು ಕೂಡ ಗುಣಮುಖರಾಗ್ತಾ ಇದ್ದು ಅವರಿಗೆ ಸರ್ಕಾರದ ಕಡೆಯಿಂದಲೇ ಅವರಿಗೆ ಚಿಕಿತ್ಸಾ ವೆಚ್ಚ ಮತ್ತೆ ಅವರಿಗೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ ಈ ಒಂದು NIA ಅಧಿಕಾರಿಗಳು NIAಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಗೃಹ ಸಚಿವರು ಕೂಡ ಖುದ್ದಾಗಿ ಹೇಳಿರುವಂತದ್ದು
ಇಷ್ಟೇ ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೇಂದ್ರ ತನಿಖಾ ಸಂಸ್ಥೆಗಳು ಸಹ ಬಂದೀಗ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲಾ ಏಜೆನ್ಸಿಗಳು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಇನ್ನೆರಡು ದಿನದಲ್ಲಿ ಈ ಪ್ರಕರಣವನ್ನ ಎನ್ಐಎ ಕೊಡುವ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಅದರ ಬಗ್ಗೆ 2 ದಿನದಲ್ಲಿ ಅಧಿಕೃತವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಘೋಷಿಸಿದ್ದಾರೆ. ಅದಕ್ಕೆ ಪೂರಕವಂತೆ ಡಿಜಿಪಿ ಪ್ರವೀಣ್ ಸೂದ್ ಸಹ ಈ ಒಂದು ಪ್ರಕರಣದಲ್ಲಿ ಡಿಜಿಪಿ ಪ್ರವೀಣ್ ಸೂದ್ ಸಹ ಈ ಒಂದು ಪ್ರಕರಣದಲ್ಲಿ ಔಪಚಾರಿಕವಾಗಿ ಅವ್ರಿಗೆ ಏನು ಪ್ರಕರಣವನ್ನ ಹಸ್ತಾಂತರ ಮಾಡೋ ಬಗ್ಗೆ ಎಲ್ಲ ಕೂಡ ಚಿಂತನೆ ಮಾಡಲಾಗಿದೆ, ಸಿದ್ಧತೆ ಮಾಡ್ಕೊಂಡಿದ್ದು. ಇನ್ನೆರಡು 2 ಡೇಸ್ ಅಲ್ಲ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಸದ್ಯ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ. ಜೊತೆಗೆ ಶಾರಿಕ್ ಏನಿದೆ, ಶಾರಿಕ್ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹಣ ಸಂದಾಯ ಆಗಿತ್ತು ಅನ್ನೋ ಬಗ್ಗೆ ಗೃಹ ಸಚಿವರು ಹೇಳಿದ್ರು. ಆದರೆ ಇಲ್ಲಿ ಒಂದು ಸ್ಪಷ್ಟ ಅಂತ ಹೇಳ್ಬೋದು ನವಿತಾ ಜೈನ್, ಅಂದರೆ ಪ್ರಮುಖವಾಗಿ ಗೃಹ ಸಚಿವರು ಅವರ ಬಂದಿದ್ದ ರೀತಿ ಮತ್ತು ಅವರು ಓಡಾಡಿದಂಥ ವೇಗ ಇವೆಲ್ಲವನ್ನ ನೋಡೋದಾದರೆ ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡದಿಂದ ಬಂದಿದ್ರ ಗೃಹ ಸಚಿವರು. ಇವತ್ತು ಮಂಗಳೂರಿಗೆ ಅನ್ನೋದು ಕೂಡ ಅವರ ಮುಖಭಾವವನ್ನು ಮತ್ತು ಅವರ ಇಲ್ಲಿ ನೋಡಿದಂತಹ ರೀತಿಯನ್ನು ನೋಡಿದ್ರೆ ಎಲ್ಲ ಒತ್ತಡದಿಂದ ಬಂದಿದ್ರ ಅಂತ ಹೇಳ್ಬೋದು. ಯಾಕಂದರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತಹ ಸ್ಪಷ್ಟತೆ ಇರಲಿಲ್ಲ. ಈ ಒಂದು ಪ್ರಕರಣದಲ್ಲಿ ಏನು ಮಾಡಬೇಕಂದ್ರೂ DG ಅವರೇ ಈ ಒಂದು ಪ್ರಕರಣದಲ್ಲಿ ಅವರೇ ಮಧ್ಯಪ್ರವೇಶ ಮಾಡಿ ಅವರೇ ಮಾತಾಡ್ತಾ ಇದ್ರು. ಮತ್ತೆ ಕೇವಲ ಒಂದು ರೀತಿಯಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನ ಕಾಟಾಚಾರಕ್ಕೆ ಮಾಡಿ ಹೋಗಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್. ಶಿವಮೊಗ್ಗದ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA FIR ಅನ್ನು ದಾಖಲಿಸಿದೆ. ಅದು ನವೆಂಬರ್ 15ರಂದು NIA FIR ಅನ್ನು ದಾಖಲಿಸಿರುವುದು. ಆ FIR ನಲ್ಲಿ ಹಾಗಾದ್ರೆ ಯಾರ್ಯಾರ ಹೆಸರು ಇದೆ, ಯಾರು A1 A2 A3 ಆಗಿದ್ದಾರೆ, ಜೊತೆಗೆ ಯಾವ ರೀತಿಯ ಕ್ರಮ ಕೈಗೊಂಡ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಶಾರಿಕ್ ಮಾಜ್ ಯಾಸಿನ್ ಮೇಲೆ NIA FIR ದಾಖಲಿಸಿದೆ ನವೆಂಬರ್ 15ರಂದೇ. ಮಂಗಳೂರು ಸ್ಫೋಟಕ್ಕೂ ಮೊದಲೇ ಅಂದ್ರೆ ನವೆಂಬರ್ 15ರಂದು FIR ದಾಖಲಾಗಿದೆ. ನವೆಂಬರ್ 19ರಂದು ಈ ಪ್ರಕರಣ ಮಂಗಳೂರಲ್ಲಿ ನಡೆದಿದೆ. ಈ ಕೇಸ್ನ ಆರೋಪಿ ಶಾರಿಕ್ನಿಂದ ಮಂಗಳೂರಲ್ಲಿ ಬ್ಲಾಸ್ಟ್ ನಡೆದಿರುವುದನ್ನು ನಾವು ಗಮನಿಸಬಹುದು. ಸೊ NIAಗೆ ಮೊದಲು ಶಿವಮೊಗ್ಗ ಪೊಲೀಸರು FIR ದಾಖಲಿಸಿದ್ದು ಅದು ಸೆಪ್ಟೆಂಬರ್ 19ರಂದು. ಶಿವಮೊಗ್ಗ ಪೊಲೀಸರು ಶಾರಿಕ್ ಮಾಜ್ ಸೈಯದ್ ಯಾಸಿನ್ ವಿರುದ್ಧ FIR ದಾಖಲಿಸಿದ್ರು. ಆ ನಂತರ ಈ ಪ್ರಕರಣವನ್ನ NIAಗೆ ವಹಿಸಲಾಗಿತ್ತು. NIAಗೆ ವಹಿಸಿದ ಬಳಿಕ ತನಿಖೆಯನ್ನು ನಡೆಸಿದ NIA FIR ದಾಖಲಿಸಿದ್ದು. ಹಾಗಾದ್ರೆ ಆ FIR ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಅನೇಕ ಸೆಕ್ಷನ್ಗಳನ್ನ ಕೂಡ ಅಲ್ಲಿ ಹಾಕಿರುವುದನ್ನ ನಾವು ಗಮನಿಸಬಹುದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆಯೇ ಯಾರ್ಯಾರು ಶಂಕಿತ ಆರೋಪಿಗಳು ಅನ್ನೋದರ ಬಗ್ಗೆ ಕೂಡ ಆ FIR ಅಲ್ಲಿ ಉಲ್ಲೇಖ ಆಗಿದೆ. ಇನ್ನು ಜನವರಿ 1ರಿಂದ ಸೆಪ್ಟೆಂಬರ್ 19ರವರೆಗೆ ಘಟನೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ NIA ನವೆಂಬರ್ 15ರಂದು FIR ದಾಖಲಿಸುತ್ತೆ. IPC ಸೆಕ್ಷನ್ 120B, 121, 121A, UAPA ಸೆಕ್ಷನ್ 18, 38, 39 ಇವೆಲ್ಲವೂ ಕೂಡ ದೇಶದ ಗೌರವಕ್ಕೆ ಧಕ್ಕೆ ತಡೆ ಕಾಯ್ದೆ ಅಡಿ ಈಗಾಗಲೇ FIR ಅನ್ನ ದಾಖಲಿಸಲಾಗಿದೆ. ಪ್ರಮುಖವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವಿಚಾರ ಆಗಿರ್ಬೋದು, ದೇಶದ ಭದ್ರತೆ ಆಗಿರ್ಬೋದು, ಸಾರ್ವಭೌಮತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮಾಡಿರುವಂತಹ ಕೃತ್ಯ, ಜೊತೆಗೆ ಒಳಸಂಚನ್ನ ರೂಪಿಸಿರುವ ವಿಚಾರ, ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಒಂದು IPC ಸೆಕ್ಷನ್ಗಳನ್ನ ಹಾಕಲಾಗಿದೆ. ಇನ್ನು ಆರೋಪಿಗಳ ಬಗ್ಗೆ ನಾವು ನೋಡೋದಾದ್ರೆ ಅಲ್ಲಿ ಶಂಕಿತ ಆರೋಪಿಗಳಾಗಿ ಸುಪ್ಪುಗುಡ್ಡೆ ನಿವಾಸಿ ಶಾರಿಕ್, ಮಂಗಳೂರು ನಿವಾಸಿ ಮಾಜ್, ಶಿವಮೊಗ್ಗ ನಿವಾಸಿ ಸೈಯದ್ ಯಾಸಿನ್ ಈ ಮೂವರ ವಿರುದ್ಧ FIR ಅನ್ನ ದಾಖಲಿಸಿದೆ NIA. ಹಾಗೆಯೇ ಆರೋಪಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಐಸಿಸ್ ದುಷ್ಕೃತ್ಯ ಮುಂದುವರಿಸುವಂತಹ ಯತ್ನ ಇವರಿಂದ ನಡೆದಿದೆ. ದೇಶದ ಏಕತೆ, ಭದ್ರತೆ, ಸಾರ್ವಭೌಮತೆಗೆ ಧಕ್ಕೆಯನ್ನ ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ. ಭಾರತದ ವಿರುದ್ಧ ಯುದ್ಧ ಸಾರಿದ್ದು, ಸ್ಫೋಟಕ ತಯಾರಿಕೆಗೆ ವಸ್ತುಗಳ ಸಂಗ್ರಹವನ್ನ ಮಾಡಿದ್ದು, ತಾವೇ ತಯಾರಿಸಿದ ಬಾಂಬ್ ಅನ್ನ ಟ್ರಯಲ್ ಮಾಡಿದ್ದು, ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಲಿ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗಿದೆ. ಜೊತೆಗೆ ಯಾಸಿನ್ ಮನೆ ಬಳಿ ಟ್ರಯಲ್ ಬ್ಲಾಸ್ಟ್ ಆಗಿದ್ದು, ಭಾರತದ ಧ್ವಜ ಸುಟ್ಟು ಹಾಕಿರೋದು, ಇವೆಲ್ಲದರ ಬಗ್ಗೆ ಕೂಡ ಆರೋಪವನ್ನ ಮಾಡಲಾಗಿದೆ. ಈ ಒಂದು FIR ಅಲ್ಲಿ ಈ ಎಲ್ಲಾ ಅಂಶಗಳು ಉಲ್ಲೇಖ ಆಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನ್ಯೂಸ್ 18 ನಾನು ನಿಖಿಲ್ ಜೋಶಿ. ಕಾವಿಗೆ ಘನತೆ ಇಲ್ವಾ? ನೆಲ ಕಚ್ಚಲ್ಲ. ಇವತ್ತು ಹಿಂದೂ ಧರ್ಮನ ಒಡಿಗಕ್ಕೆ ಬಂದಿರ್ತಕ್ಕಂಥ ದೊಡ್ಡ ಕಳ್ಳ. ಜೋಡಿಸೋದೇನೋ ಜೋಡಿಸ್ತೀರಿ, ಕರ್ನಾಟಕದಲ್ಲಿ ಏನನ್ನು ಜೋಡಿಸ್ತೀರಿ, ಯಾರನ್ನು ಜೋಡಿಸ್ತೀರಿ? ಬರ್ರಪ್ಪ 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 ಬಡಿಸ್ತಾ ಇದ್ದಾರೆ ಡಮ 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 ಅಂತ. ಬಿಲ್ಡಿಂಗ್
ಬ್ಯಾಂಕಲ್ಲೂ ಹಲಾಲ್, ಹಾಸ್ಪಿಟಲ್ ಹಲಾಲ್. ಹಲಾಲ್ ಸರ್ಟಿಫಿಕೇಟ್ ಕೊಡುವ ಸಂಸ್ಥೆಗಳನ್ನು ಬ್ಯಾನ್ ಮಾಡಿ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ, ತಾಕತ್ತಿದ್ರೆ ಬ್ಯಾನ್ ಮಾಡಾದ್ಮೇಲೆ ಯಾಕೆ ಲೇಟ್ ಆಗಿ ಮಾಡಿದ್ರಿ ಅಂತ ಕೇಳ್ತೀವಿ. PFI ನಿಮ್ಮ ಸಂಘಟನೆ ಅಂಗ, ನೀವೇ ಅದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಅವ್ರು ಹಣ ಎಲ್ಲಿಟ್ಟವ್ರೆ, ಬಂದೂಕು ಬದನೆಕಾಯಿ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಇದೆಯಲ್ಲ. ಅಬ್ಸಲ್ಯೂಟ್ ಟು ದ ಪಾಯಿಂಟ್. ಕರ್ನಾಟಕ ಗಡಿ ವಿವಾದ ಹಿನ್ನೆಲೆಯಲ್ಲಿ ಸಿಎಂ ಉತ್ತರ ಕರ್ನಾಟಕ ಸಚಿವರು ಹಾಗೂ ಸೀನಿಯರ್ ಅಡ್ವೊಕೇಟ್ಸ್ ನೇತೃತ್ವದಲ್ಲಿ ರೇಸ್ಕೋರ್ಸ್ ನಿವಾಸದಲ್ಲಿ ನಿನ್ನೆ ಸಭೆಯನ್ನು ನಡೆಸಿದರು. ಸಭೆ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಸೀನಿಯರ್ ಅಡ್ವೊಕೇಟ್ಗಳ ಟೀಂ ರಚನೆಯನ್ನ ಮಾಡಿದ್ದೀವಿ. ಮುಕುಲ್ ರೋಹಟಗಿ, ಶ್ಯಾಮ್ ದಿವಾನ್, ಉದಯ್ ಹೊಳ್ಳ ಹಲವು ಸೀನಿಯರ್ ಅಡ್ವೊಕೇಟ್ಗಳ ಟೀಂ ರಚನೆ ಮಾಡಲಾಗಿದೆ. ಮಹಾರಾಷ್ಟ್ರದವರ ಅರ್ಜಿಗೆ ಇನ್ನೂ ಕೂಡ ಮಾನ್ಯತೆ ಸಿಕ್ಕಿಲ್ಲ. ಇದನ್ನ ಪರಿಗಣಿಸದಂತೆ ವಾದ ಮಾಡೋದಕ್ಕೆ ನಮ್ಮ ಟೀಂ ಸಿದ್ಧವಾಗಿದೆ. ಕನ್ನಡ ನಾಡು ನುಡಿ ನೀರಿನ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನಿರಂತರವಾಗಿ ಗಡಿ ವಿವಾದ ಬಗ್ಗೆ ಹಲವಾರು ಸಭೆಗಳನ್ನು ನಡೆಸಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅತ್ಯಂತ ಬಲಿಷ್ಠವಾಗಿರುವಂಥ ಸೀನಿಯರ್ ಅಡ್ವೊಕೇಟರ್ ಟೀಮನ್ನು ನಾವು ರಚನೆಯನ್ನು ಮಾಡಿದ್ದೇವೆ. ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಅವರ ಅರ್ಜಿಗೆ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ. ಅದು ಮೇಂಟೈನೇಬಿಲಿಟಿ ಅಂತಾರೆ. ಅದು ಇದುವರೆಗೂ ಸಿಕ್ಕಿಲ್ಲ. ಇಷ್ಟು ವರ್ಷ ಆದರೂ ಕೂಡ ಸಿಕ್ಕಿಲ್ಲ, ಸಿಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದರೆ, ಈ ಗಡಿ ವಿವಾದವೇ ಒಂದು ರಾಜಕೀಯ ವಸ್ತು ಆಗಿದೆ. ಯಾವುದೇ ಪಕ್ಷದ ಸರ್ಕಾರ ಇರಲಿ, ಎಲ್ಲ ಪಕ್ಷಗಳು ಕೂಡ ತಮ್ಮ ರಾಜಕೀಯ ಕಾರಣಕ್ಕಾಗಿ ಇದನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಯಶಸ್ವಿಯಾಗಿಲ್ಲ, ಮುಂದೆ ಯಶಸ್ವಿಯಾಗೋದಿಲ್ಲ. ನಾವು ನಮ್ಮ ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಭೂ ಹಗರಣದ ಸಂಕಷ್ಟ. ಡಿನೋಟಿಫಿಕೇಶನ್ ಹೆಸರಲ್ಲಿ 400 ಕೋಟಿ ಅಕ್ರಮದ ಆರೋಪ ಕೇಳಿ ಬಂದಿದ್ದು, 400 ಕೋಟಿ ಮೂಲದ ಸ್ವತ್ತನ್ನ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ದಾಖಲೆಗಳ ಸಮೇತವಾಗಿ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. ಬಿಡಿಎ ಸ್ವತ್ತನ್ನ ಮೂರನೆಯವರ ಪಾಲು ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಿದ್ದು, ಕೆಲವು ಅಧಿಕಾರಿಗಳ ವಿರುದ್ಧವೂ ಈ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ದೂರನ್ನ ದಾಖಲಿಸಿದ್ದಾರೆ. ಭೂಪಸಂದ್ರದಲ್ಲಿ 6 ಎಕರೆ 26 ಗುಂಟೆ ವಿಸ್ತೀರ್ಣದ ಬಿಡಿಎ ಸ್ವತ್ತಿದ್ದು, 2016ರಲ್ಲಿ ಬಿಡಿಎ ಸ್ವತ್ತು ಡಿನೋಟಿಫಿಕೇಶನ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಭಾವವನ್ನ ಬೀರಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಐಪಿಸಿ ಆಕ್ಟ್ 420, 465, 468 ಮತ್ತು 120B ಮತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹಾಗೂ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಇವುಗಳ ಅನ್ವಯ ದೂರನ್ನ ದಾಖಲಿಸಿದ್ದಾರೆ. ರಿಕ್ವೆಸ್ಟ್ ಅಪೀಲ್ ಅನ್ನು 2014ರಲ್ಲಿ ಬೆಳ್ತಂಗಡಿಯ ಶಾಸಕರಾಗಿದ್ದಂಥ ವಸಂತ ಬಂಗೇರ್ ಅವರು ಮಧ್ಯವರ್ತಿಗಳನ್ನ, ಅಂದ್ರೆ ಮಧ್ಯವರ್ತಿಗಳ ಮೂಲಕ ಮೂರನೇ ವ್ಯಕ್ತಿಗಳ ಹೆಸರಿಗೆ ಯಾವ ಸ್ವತ್ತು ಬಿಡಿಎ ಸ್ವಾಧೀನಪಡಿಸಿಕೊಂಡಿತ್ತೋ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಮಾಡಿತ್ತೋ ಆ ಭೂ ಮಾಲೀಕರಿಂದ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಎಲ್ಲ ಪರಿಹಾರವನ್ನು ಪಡ್ಕೊಂಡಿದ್ದಂಥ ಆ ಭೂ ಮಾಲೀಕರಿಂದ ಕಾನೂನು ಬಾಹಿರವಾಗಿ ನೋಂದಣಿಯಾಗದಂತ ಜಿಪಿಎ ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ಆ ಭೂ ಮಾಲೀಕರಿಂದ ಇವರು ಕೊಡಿಸ್ತಾರೆ. ಆ ಜನರಲ್ ಪವರ್ ಆಫ್ ಅಟಾರ್ನಿ ತಗೊಂಡಂತ ಕೀರ್ತಿರಾಜ್ ಶೆಟ್ಟಿ ಅವರು ಮತ್ತೆ ಅವರಿಗೆ ಕೊಟ್ಟಂತ ವಿಜಯಲಕ್ಷ್ಮಿ ಅವರು ಜಮೀನಿಗೆ ಸಂಬಂಧಪಡದಿರ್ತಕ್ಕಂಥವ್ರು, ಅವರು ಹೈಕೋರ್ಟ್ಗೆ ಒಂದು ಅಪೀಲ್ ಅನ್ನ ಹೋಗ್ತಾರೆ, ಒಂದು ರಿಕ್ವೆಸ್ಟ್ ಅಪೀಲ್ ಅನ್ನ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಕೇವಲ 6 ತಿಂಗಳ ಒಳಗಾಗಿ ಅವರು ಡಿಕ್ರಿಯನ್ನ ಮಾಡಿಸ್ಕೊಳ್ತಾರೆ. ಆ ಡಿಕ್ರಿಯನ್ನ ಮಾಡಿಸ್ಕೊಂಡ ನಂತರ ಸಿದ್ದರಾಮಯ್ಯನವರಿಗೆ ವಸಂತ ಬಂಗೇರ್ ಅವರು ಒಂದು ಪತ್ರ ಬರೀತಾರೆ. ಈ ಒಂದು ಸ್ವತ್ತನ್ನ ನಮಗೆ ಡಿನೋಟಿಫೈ ಮಾಡಿಕೊಡಿ ಅರ್ಜಿದಾರರ ಪರವಾಗಿ ಅಂತ ಹೇಳಿ ಕೇಳಿದಾಗ ಆ ಪತ್ರದ ಮೇಲೆ, ಶಾಸಕರ ಪತ್ರದ ಮೇಲೆ ಸಿದ್ದರಾಮಯ್ಯನವರು ಸಹಿ ಹಾಕಿ ಇದರ ಬಗ್ಗೆ ಪರಿಶೀಲಿಸಿ ಕ್ರಮ ತಗೊಳ್ಳಿ, ನನ್ನ ಜೊತೆ ಚರ್ಚಿಸಿ ಅಂತ ಬರೆದು ತಮ್ಮ ಸಹಿಯನ್ನ ಹಾಕ್ತಾರೆ. ಅಂದ್ರೆ ಡಿನೋಟಿಫಿಕೇಶನ್ಗೆ ತಮ್ಮ ಸಮ್ಮತಿ ಇದೆ ಅಂತ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಅವರು ಮಾಡಿದಂತ ಮತ್ತೊಂದು ಭೂ ಹಗರಣವನ್ನ ದಾಖಲೆಗಳ ಸಹಿತ ಇವತ್ತು ಬಯಲಿಗೆಳಿತಾ ಇದ್ದೀನಿ. ಮತ್ತೆ ಸಿದ್ದರಾಮಯ್ಯನವರು ಬಿಡಿ ಆಯುಕ್ತರಾಗಿದ್ದಂಥ ಶ್ಯಾಮ್ ಭಟ್ರು, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಮಹೇಂದ್ರ ಜೈನ್ ಅವರು, ಅಂದಿನ ಶಾಸಕರಾಗಿದ್ದಂಥ ಬೆಳ್ತಂಗಡಿ ಶಾಸಕರಾಗಿದ್ದಂಥ ವಸಂತ ಬಂಗೇರ್ ಅವರು, ನಗರಾಭಿವೃದ್ಧಿ ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರಾಗಿದ್ದಂಥ ಯರಮಲ್ ಕಲ್ಪನಾ ಅವರು, ವಿಶೇಷ ತಹಸೀಲ್ದಾರ್ಗಳ ವಿರುದ್ಧ ನಾನು ಇವತ್ತು ವಂಚನೆ, ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರ ಪ್ರಕರಣಗಳನ್ನು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಈಗ ಡಿನೋಟಿಫಿಕೇಶನ್ಸ್ ಅಲ್ಲಿ 400 ಕೋಟಿ ಅಕ್ರಮದ ಆರೋಪದ ಮೇಲೆ ಸಿದ್ದರಾಮಯ್ಯ ಸೇರಿದಂತೆ ಅನೇಕರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈಗ ಏನೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಯಾರ್ಯಾರ ವಿರುದ್ಧ ದೂರನ್ನ ನೀಡಿದ್ದಾರೆ ಅವರು, ಪ್ರಮುಖವಾಗಿ ಇದು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ?
ನವಿತಾ 2015ರಲ್ಲಿ ಈಗಿನ ವಿಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತ ಒಂದು ಬಹುಕೋಟಿ ಹಗರಣವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ಇದರ ಅಧ್ಯಕ್ಷರಾಗಿರುವಂತಹ ಬಿಜೆಪಿ ಅಧ್ಯಕ್ಷರಾಗಿರುವಂತಹ NR ರಮೇಶ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇವರು ಮಾಡ್ತಾ ಇರುವಂತ ಆರೋಪಗಳೇನು ಅಂತಂದ್ರೆ 1984ರಲ್ಲಿ BDA RMB 2ನೇ ಹಂತದಲ್ಲಿ ಒಂದು ನಿವೇಶನವನ್ನ ಅಂದ್ರೆ ಒಂದು ಲೇಔಟ್ಗೆ ಬೇಕಾಗುವಷ್ಟು ನಿವೇಶನಗಳನ್ನ ಭೂಸ್ವಾಧೀನವನ್ನ ಮಾಡ್ಕೊಂಡಿರುತ್ತೆ. ಇದನ್ನ 2016ರಲ್ಲಿ ನಗರಾಭಿವೃದ್ಧಿ ಇಲಾಖೆ, BDA ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಒಂದು ಹಿರಿಯ ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟು ಇದನ್ನ ತಮಗೆ ಬೇಕಾಗಿರುವಂತ ಆಪ್ತರಿಗೆ ಡಿನೋಟಿಫೈ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಈಗಾಗಲೇ ಈ ಒಂದು ವ್ಯವಹಾರಕ್ಕೆ 400 ಕೋಟಿ ರೂಪಾಯಿ ವ್ಯವಹಾರ ಇದು. ಇದರಲ್ಲಿ ಒಂದಿಷ್ಟು ಕೋಟಿ ರೂಪಾಯಿಯನ್ನ ಈ ಒಂದು ತಮ್ಮ ಆಪ್ತರಿಗೆ ಡಿನೋಟಿಫೈ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸ್ವತಃ ಹಾಗೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಕಿಕ್ ಬ್ಯಾಕ್ ರೂಪದಲ್ಲಿ ಬಹುಕೋಟಿ ರೂಪಾಯಿಯನ್ನ ಪಡೆದಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಪ್ರಮುಖವಾಗಿ NR ರಮೇಶ್ ಅವರು ಕೊಡ್ತಾ ಇರುವಂತ ದಾಖಲೆಗಳೇನು ಅಂತಂದ್ರೆ ಆ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಜೈನ್ ಅನ್ನುವಂತ ಒಂದು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಇದನ್ನ ಇಂಥದ್ದೇ ಜನರಿಗೆ ಮಾಡಿಕೊಡಿ ಅನ್ನುವಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅದರ ಪ್ರತಿಯನ್ನು ಕೂಡ ಈ ಒಂದು ದೂರಿನ ಜೊತೆಗೆ ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ BDA ಆಗ ಆಯುಕ್ತರಾಗಿರುವಂತಹ ಶ್ಯಾಮ್ ಭಟ್ರು ಕೂಡ ಹಿಂದೆ ಮುಂದೆ ನೋಡದೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಇದನ್ನ ಏಕಾಏಕಿಯಾಗಿ ಬೇರೆ ಸಿದ್ದರಾಮಯ್ಯ ಹೇಳಿರುವಂತ ವ್ಯಕ್ತಿಗೆ ಪ್ರಭಾರಿಯನ್ನ ಮಾಡಿಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಆಗ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಂತಹ ಒಂದಿಷ್ಟು ಶಾಸಕರು ಜೊತೆಗೆ ಸಚಿವರುಗಳು ಕೂಡ ಹೆಸರನ್ನ NR ರಮೇಶ್ ಅವರು ನಮೂದಿಸಿರುವಂತದ್ದು. ಒಟ್ಟಾರೆ ಒಂದು ಪ್ರಕರಣ ಏನಿದೆ ಈ ಕಳೆದ ಒಂದೂವರೆ ತಿಂಗಳ ಹಿಂದೆನೂ ಕೂಡ ಇದೇ ರೀತಿಯಾಗಿರುವಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸ್ವತಃ NR ರಮೇಶ್ ಅವರೇ ಇದೇ ಸಿದ್ದರಾಮಯ್ಯನ ಮೇಲೆ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಮತ್ತೆ 400 ಕೋಟಿ ರೂಪಾಯಿಯ RMB 2ನೇ ಹಂತದ ಒಂದು ಸೈಟ್ಗೆ ಡಿನೋಟಿಫೈ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಒಂದು ಬಹುದೊಡ್ಡ ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಲೋಕಾಯುಕ್ತಕ್ಕೆ NR ರಮೇಶ್ ಅವರು ದೂರು ಕೊಟ್ಟಿದ್ದಾರೆ. ಅಗತ್ಯ ಕ್ರಮಗಳನ್ನ ಮತ್ತೆ ಈ ಒಂದು ಈ ಪ್ರಕರಣದ ಬಗ್ಗೆ ಸವಿಸ್ತಾರವಾಗಿರುವಂತಹ ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಅವರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಟಿಪ್ಪು ನಿಜ ಕನಸುಗಳು ಪುಸ್ತಕ ಮಾರಾಟಕ್ಕೆ ತಡೆಯಾಜ್ಞೆಯನ್ನ ನೀಡಲಾಗಿದ್ದು ಪುಸ್ತಕ ಹಂಚಿಕೆ ಮಾಡಬಾರದು ಅಂತ ಹೇಳಿ ಈಗ ತಾತ್ಕಾಲಿಕ ಆದೇಶವನ್ನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನೀಡಿದೆ. ಅಡ್ಡಂಡ ಕಾರ್ಯಪ್ಪ ಅವರು ಬರೆದಿದ್ದಂತಹ ಪುಸ್ತಕ ಇದು. ಟಿಪ್ಪು ನಿಜ ಕನಸುಗಳು. ಮೊನ್ನೆಯಷ್ಟೇ ಅಂದ್ರೆ ನವೆಂಬರ್ 13ಕ್ಕೆ ಮೈಸೂರಿನಲ್ಲಿ ಈ ಪುಸ್ತಕ ಬಿಡುಗಡೆ ಆಗಿತ್ತು. ಜಿಲ್ಲಾ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷ ರಫೀವುಲ್ಲಾ ಅನ್ನುವರು ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಪುಸ್ತಕಗಳನ್ನ ಮಾರಾಟ ಮಾಡಬಾರದು, ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಈಗ ತಾತ್ಕಾಲಿಕ ಆದೇಶವನ್ನ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಈಗ ನೀಡಿದ್ದು ಆ ಒಂದು ತಡೆಯಾಜ್ಞೆಯ ಪ್ರಕಾರ ಪುಸ್ತಕ ಹಂಚಿಕೆ ಮಾಡಬಾರದು ಅನ್ನುವಂತಹ ಒಂದು ತಾತ್ಕಾಲಿಕ ಆದೇಶವನ್ನ ಹೊರಡಿಸಲಾಗಿದೆ. ನವೆಂಬರ್ 13ಕ್ಕೆ ಮೈಸೂರಿನಲ್ಲಿ ಪುಸ್ತಕ ಬಿಡುಗಡೆಯಾಗಿತ್ತು. ಆವತ್ತಿನ ದಿನನೇ ಆ ಒಂದು ಪುಸ್ತಕ ಬಿಡುಗಡೆ ಆದಂತಹ ದಿನವೇ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತಹ ವಿಚಾರ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದ್ದನ್ನ ನಾವು ಗಮನಿಸಬಹುದು. ಅದು ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿನ ಈ ಒಂದು ಪುಸ್ತಕ ಬಿಡುಗಡೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷ ರಫೀವುಲ್ಲಾ ಅನ್ನುವರು ಸಲ್ಲಿಸಿದಂತಹ ಅರ್ಜಿ ಇದು. ಈ ಒಂದು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಸೂಚನೆಯನ್ನ ನೀಡಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಿಲುಮೆ ಸಂಸ್ಥೆಗೆ ಅನುಮತಿಯನ್ನು ನೀಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಮುಖ್ಯ ಚುನಾವಣಾ ಅಧಿಕಾರಿಗೆ ಬಿಜೆಪಿ ದೂರನ್ನ ಕೊಟ್ಟಿದೆ. ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ಬಿಜೆಪಿ ದೂರನ್ನ ಕೊಟ್ಟಿದ್ದು ನಿನ್ನೆಯೇ ಫ್ಯಾಕ್ಸ್ ಮೂಲಕ ದೂರನ್ನ ಸಲ್ಲಿಸಿದೆ ರಾಜ್ಯ ಬಿಜೆಪಿ ಈಗಾಗಲೇ ಈ ಒಂದು ದೂರನ್ನ ಸಲ್ಲಿಸಿದ್ದು ಕಾಂಗ್ರೆಸ್ ದೂರಿಗೆ ಕೌಂಟರ್ ದೂರಿಗೆ ಮುಂದಾಗಿದೆ ರಾಜ್ಯ ಬಿಜೆಪಿ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ನೀಡಿದ್ದಾರೆ. ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಚಿಲುಮೆ ಸಂಸ್ಥೆಗೆ ಅನುಮತಿಯನ್ನ ನೀಡಲಾಗಿತ್ತು. ಆ ಸಂದರ್ಭದಲ್ಲೇ ಈ ಒಂದು ಅನುಮತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಮಾತ್ರ ಅಲ್ಲ, ಆ ಸಂದರ್ಭದಲ್ಲೂ ಕೂಡ ನಡೆಸಲಾಗಿತ್ತು. ಹಾಗಾಗಿ ಯಾವಾಗ ಈ ಎಲ್ಲ ಪರ್ಮಿಷನ್ ನೀಡಲಾಗಿತ್ತು ಅಲ್ಲಿಂದನೇ ತನಿಖೆಯನ್ನು ನಡೆಸಿ
ನಡೆಸಬೇಕು, ಕಾಂಗ್ರೆಸ್ನ ಪಾತ್ರ ಕೂಡ ಇದರಲ್ಲಿ ಬಹಳ ಮುಖ್ಯ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಿದೆ ಬಿಜೆಪಿ. ನೋಡಿ, ಡಿಲೀಷನ್ಗೂ ವೋಟರ್ ಲಿಸ್ಟ್ಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಚಿಲುಮೆ ವಿಷಯಕ್ಕೆ ನನಗೆ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಕೇಳಿ, ಅವರು ತಪ್ಪು ಮಾಡಿದ್ರೆ ಆಕ್ಷನ್ ಶುಡ್ ಬಿ ಟೇಕನ್ ಬೈ ಕಮಿಷನರ್. ಅದಾದ್ರೆ ಆಫೀಸರ್ಗಳು ಯಾರಾದ್ರೂ ಅವ್ರ ಜೊತೆಲಿ ಸೇರಿ ಏನಾದ್ರೂ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಅದನ್ನು ನಾವು ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ಖಂಡಿತ ಅದು ನಡೆದೇ ನಡೀತದೆ. ಆದ್ರೆ ಕಾಂಗ್ರೆಸ್ನ ನಮ್ಮ ಮೇಲಿನ ಅಪಾದನೆ ಏನಿದೆ, ಸರ್ಕಾರನೇ ಡಿಲೀಟ್ ಮಾಡಿಸ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ, ಈಗ ಆಗ್ತಾ ಇರೋದು. ದಾವಣಗೆರೆಯಲ್ಲಿ ಕೇಸರಿ ಕಹಳೆ ಮೊಳಗಿದ್ದು ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿ ನಮ್ಮ ಶಕ್ತಿ ಇಮ್ಮಡಿಯಾಗಿದೆ, ಬಹಳ ಸಂತೋಷ ಆಗಿದೆ. ನೋಡೋಣ ಜಗಳೂರಿನ ಜಟ್ಟಿಗಳ ಶಕ್ತಿ ಎಷ್ಟಿದೆ ಅಂತ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿಜಿಯವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಗ್ಯಾರಂಟಿ ಆಯ್ತು. 2023ಕ್ಕೆ 50,000 ಮತಗಳಿಂದ ರಾಮಚಂದ್ರನ್ ಗೆಲ್ಲಿಸ್ತೀರ ಅನ್ನುವಂಥದ್ದು ಗ್ಯಾರಂಟಿ. ಬಂಧುಗಳೇ, ಜನಸಂಕಲ್ಪ ಯಾತ್ರೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ವಿಜಯ ಸಂಕಲ್ಪ ಯಾತ್ರೆಯಾಗಿ ಪರಿವರ್ತನೆ ಆಗ್ತಾ ಇದೆ ರಾಜ್ಯಾದ್ಯಂತ. ಇವತ್ತಿನ ಜಗಳೂರಿನ ಈ ಬೃಹತ್ ಸಮಾವೇಶ, ಇದರಲ್ಲಿ ಈಗಾಗಲೇ ನಮ್ಮ ನಾಯಕರಾದಂಥ, ರೈತ ಹೋರಾಟಗಾರರಂತ, ಅಭಿವೃದ್ಧಿ ಹರಿಕಾರರಾದಂಥ, ಕರ್ನಾಟಕದ ಕಣ್ಮಣಿಯಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಮಾತನ್ನು ಈಗಾಗಲೇ ತಾವೆಲ್ಲ ಕೇಳಿದಿರಿ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡುತ್ತೇನೆ. ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಹಿರಿಯ ಸಚಿವರು, ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಜಗಳೂರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಸನ್ಮಾನ್ಯ ಗೋವಿಂದಣ್ಣ ಕಾರಜೋಳ ಅವರೇ, ಹಾಗೂ ನಮ್ಮ ಇನ್ನೊಬ್ಬ ಹಿರಿಯ ಸಚಿವರು ಆತ್ಮೀಯರಾದಂಥ ರಾಮ್ಲು ಅವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು, ಅಭಿವೃದ್ಧಿ ಹರಿಕಾರರಾದಂಥ ಬೈರತಿ ಬಸವರಾಜ್ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅತ್ಯಂತ ಸಶಕ್ತವಾಗಿ ಕಟ್ಟಿರುವಂತಹ ಸಂಸತ್ ಸದಸ್ಯರಾದಂಥ ಶ್ರೀ ಸಿದ್ದೇಶಣ್ಣ ಅವರೇ, ನಿಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಜಗಳೂರು ಕ್ಷೇತ್ರದ ಭಗೀರಥ ಸನ್ಮಾನ್ಯ ಶ್ರೀ SV ರಾಮಚಂದ್ರ ಅವರೇ, ಶಾಸಕ ಮಿತ್ರರಾದಂಥ ಲಿಂಗಯ್ಯ ಅವರೇ, ವಿಧಾನ ಪರಿಷತ್ ಬರುವಷ್ಟರಲ್ಲಿ ಕರ್ನಾಟಕ ಜನತೆಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಜನಮತವನ್ನ ಇವತ್ತು ಘೋಷಣೆಯನ್ನು ತಾವು ಮಾಡಿದ್ದೀರಿ. 2023ಕ್ಕೆ ಮತ್ತೊಮ್ಮೆ ಬಿಜೆಪಿ ಅನ್ನುವಂತಹ ಜನಮತವನ್ನ ನೀವೆಲ್ಲ ಸಾರಿದಿರಿ. ನಿಮಗೆ ಕೋಟಿ ಕೋಟಿ ನಮನಗಳನ್ನ ಈ ವೇದಿಕೆ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನಕ್ಕೆ ಕೋಟಿ ಕೋಟಿ ನಮನಗಳನ್ನ ನಾನು ಮಾಡಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಂದ್ಸತಿ ಹಿಂತಿರುಗಿ ನೋಡಿ. ಕಾಂಗ್ರೆಸ್ಸಿನ 5 ವರ್ಷ, ಬಿಜೆಪಿಯ 3.5 ವರ್ಷ. ಕಾಂಗ್ರೆಸ್ಸಿನ 5 ವರ್ಷ ಆಡಳಿತ, ಜಗಳೂರಿಗೆ ಕೆರೆ ತುಂಬಿಸೋದಕ್ಕೆ ನೀರು ಬೇಕು, ಜಗಳೂರಿಗೆ ಅಪ್ಪರ ಭದ್ರಾದಲ್ಲಿ ಸೇರಿಸ್ಕೋಬೇಕು, ಜಗಳೂರಿನ ರೈತರಿಗೆ, ಭೂಮಿ ತಾಯಿಗೆ ನೀರನ್ನ ಕೊಡಬೇಕು ಅಂತಂದು ನಮ್ಮ ತಿಪ್ಪೇಸ್ವಾಮಿಯವರು ಮತ್ತು ಅವ್ರ ಮಿತ್ರರ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ರು. ಅದರ ಪೂರ್ವದಲ್ಲಿ 1.5 TMC ನೀರನ್ನ ಯಾರಾದರೂ ಕೊಟ್ಟಿದ್ರೆ ಜಗಳೂರು ತಾಲೂಕಿಗೆ, ಅದು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನು ನೀರಾವರಿ ಸಚಿವರಾದಾಗ ಕೊಟ್ಟಿದ್ದೇನೆ ಬಂಧುಗಳು. ಆ ಸಂದರ್ಭದಲ್ಲಿ ಯೋಜನೆಯನ್ನ ಮಾಡಿದ್ವಿ. ಅದರ ಬದಲಾವಣೆ ಆಗಬೇಕಂತ ತಾವೆಲ್ಲ ಹೇಳಿದಾಗ ಆ ಬದಲಾವಣೆಯನ್ನು ಕೂಡ ನಾವು ಮಾಡಿದ್ವಿ.
ಆದರೆ ಮುಂದೆ ಬಂದಂತ ಸರ್ಕಾರ ಏನ್ ಮಾಡ್ತು? ಒಂದು ಸಣ್ಣ ನಯಾ ಪೈಸೆಯನ್ನು ಬಿಡುಗಡೆ ಮಾಡಲಿಲ್ಲ. ಜಿಗಳೂರು ತಾಲೂಕನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು. 5 ವರ್ಷ ಬರೀ ಮಾತಿನಲ್ಲೇ ಅವ್ರ ಸಮಯವನ್ನು. ಸಿರಿಗೇರಿ ಗುರುಗಳು ಇಲ್ಲಿಯ ಕೆರೆ ತುಂಬಿಸೋದನ್ನ ಆಗ್ಲೇಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನವರು ಒಪ್ಪಿ 57 ಕೆರೆಗಳಿಗೆ 660 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದ್ದು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಂಧುಗಳೇ. ಇದು ಭಾರತೀಯ ಜನತಾ ಪಕ್ಷ, ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಜಗಳೂರು ತಾಲೂಕು ಮೇಲೆ ಇರುವಂತಹ ಪ್ರೀತಿ, ವಿಶೇಷವಾಗಿ ರಾಮಚಂದ್ರನ ಮೇಲೆ ಇರುವಂತಹ ಒಂದು ಪ್ರೀತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಅಪ್ಪರ್ ಭದ್ರಾದಲ್ಲಿ 45,000 ಎಕರೆ ಹನಿ ನೀರಾವರಿ ಆಗಬೇಕು ಅಂತ ಹೇಳಿ 1,400 ಕೋಟಿ ರೂಪಾಯಿಯ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟು ಈಗ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಕೆಲಸ ಕಾರ್ಯಗಳಿಗೆ ಎಲ್ಲ ತಯಾರಿಗಳನ್ನು ಕೂಡ ನಾವು ಮಾಡಿದ್ದೇವೆ. 45,000 ಎಕರೆ ಹನಿ ನೀರಾವರಿ ಆಗ್ತಿದೆ ಬಂಧುಗಳೇ. ಇದು ನಮ್ಮ ಸರ್ಕಾರ ಮಾಡಿರುವಂಥದ್ದು. ಹಿಂದೆ ಯಾಕೆ ಮಾಡಲಿಲ್ಲ ಅವರು? ಯಾಕೆ ಇಚ್ಛಾಶಕ್ತಿ ಇರಲಿಲ್ಲ? ಈ ಪ್ರಶ್ನೆ ಇವತ್ತು ಕೇಳಬೇಕಾಗಿದೆ. ಅಲ್ಲದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಲ್ ಜೀವನ್ ಮಿಷನ್ ಅಂತ ಮಾಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ಯೋಜನೆಯನ್ನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 9,000 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ವರ್ಷ 25 ಲಕ್ಷ ಮನೆಗಳಿಗೆ ಇವತ್ತು ಕುಡಿಯುವ ನೀರಿನ ಕೊಡಬೇಕಾಗಿದೆ. 25 ಲಕ್ಷದಲ್ಲಿ ಈಗಾಗಲೇ 14 ಲಕ್ಷ ಮನೆಗಳಿಗೆ ಇದೇ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ ಬಂಧುಗಳೇ. ಸ್ವತಂತ್ರ ಬಂದ ಮೇಲೆ ಕೇವಲ 75 ವರ್ಷದಲ್ಲಿ ಕರ್ನಾಟಕದಲ್ಲಿ 25 ಲಕ್ಷ ಮನೆಗಳಿಗೆ ನೀರಿತ್ತು. 2019, 20, 21ರಲ್ಲಿ ಸುಮಾರು 30 ಲಕ್ಷ ಮನೆಗಳಿಗೆ 3 ವರ್ಷದಲ್ಲಿ 30 ಲಕ್ಷ ಮನೆಗಳಿಗೆ ಕುಡಿಯುವ ನೀರನ್ನು ಕೊಟ್ಟಿರುವಂತಹ ಸರ್ಕಾರ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ. ಇದು ಡಬಲ್ ಇಂಜಿನಿನ ಒಂದು ಪರಿಣಾಮ. ಈಗ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇನ್ನ 154 ಗ್ರಾಮಗಳಿಗೆ ಇವತ್ತು 154 ಗ್ರಾಮಗಳಿಗೆ ಸುಮಾರು 482 ಕೋಟಿ ರೂಪಾಯಿಯಲ್ಲಿ ಮನೆ ಮನೆಗೆ ನೀರು ಕೊಡುವಂತ ಯೋಜನೆಯನ್ನ ನಾವು ಮಾಡಿದ್ದೇವೆ ಬಂಧುಗಳು. ಇದು ನಮ್ಮ ಬದ್ಧತೆ. ಜನಸಾಮಾನ್ಯರಿಗೆ ಕನಿಷ್ಠ ಆರೋಗ್ಯ ಇರಬೇಕಾದರೆ ಒಂದು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕೆನ್ನುವಂತ ಒಂದು ಸರ್ಕಾರದ ಬದ್ಧತೆ ಬಂಧುಗಳೇ. ಹಿಂದಿನ ಯಾವುದೇ ಸರ್ಕಾರಗಳು ಇದನ್ನು ಮಾಡಿರಲಿಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಂದೂ ಕೂಡ ಮಾಡಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೇವಲ ಜನರಿಗೆ ಮಾತಿನಿಂದ ನೀರು ಕುಡಿಸಿದ್ರು, ಆದರೆ ಮನೆ ಮನೆಗೆ ನೀರನ್ನು ಸರಬರಾಜು ಮಾಡಿದ್ದಿಲ್ಲ. ಮಾತಿನಲ್ಲೇ ನೀರು ಕುಡಿಸಿದ್ರು. ಬಹಳ ಜನ ದೊಡ್ಡ ದೊಡ್ಡ ಆಶ್ವಾಸಗಳನ್ನ ಕೊಟ್ಟು ಇವತ್ತು ನೀರನ್ನ ಕೊಡದಂತ ಇರುವಂತಹ ಸರ್ಕಾರಗಳನ್ನು ಕೂಡ ನಾವು ನೋಡಿದ್ದೇವೆ. ಏನು ಮಾತನಾಡದೆ ಇವತ್ತು ಜನರಿಗೆ ಕೆಲಸವನ್ನು ಮಾಡ್ತಿರುವಂತಹದ್ದು ಬಿಜೆಪಿ ಸರ್ಕಾರ ಬಂಧುಗಳು. ಇವತ್ತು ನೀರಾವರಿಯಲ್ಲಿ ದೊಡ್ಡ ಸಾಧನೆ ಇವತ್ತು ಆಗ್ತಾ ಇದೆ. ನಮ್ಮ ಸರ್ಕಾರ ಈ ವರ್ಷ ಅಪ್ಪರ್ ಭದ್ರಾಗೆ 3,000 ಕೋಟಿ ರೂಪಾಯಿಯನ್ನು ನಾವು ಒದಗಿಸಿದ್ದೇವೆ. ಸನ್ಮಾನ್ಯ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ 3,000 ಕೋಟಿಯನ್ನು ಕೊಟ್ಟಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿ 16,000 ಕೋಟಿ ರೂಪಾಯಿ ಈ ಅಪ್ಪರ್ ಭದ್ರಾ ಯೋಜನೆಗೆ ಇವತ್ತು ಕೊಡ್ತಾ ಇದೆ ನರೇಂದ್ರ ಮೋದಿಜಿಯವರ ಸರ್ಕಾರ. 16,000 ಕೋಟಿ ರೂಪಾಯಿ ಇವತ್ತು ನಮ್ಗೆ ಕೊಡ್ತಾ ಇದೆ. ಅವಾಗ ಎಲ್ಲ ಇಡೀ ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಎಲ್ಲ ಮಧ್ಯ ಕರ್ನಾಟಕ ಸಂಪೂರ್ಣವಾಗಿ ನೀರಾವರಿ ಆಗ್ತದೆ. ಭೂಮಿ ತಾಯಿ ಹಸಿರು ಸೀರೆಯನ್ನ ಉಡ್ತಾಳೆ. ನಾವು ಕೊಡುವಂತಹ ಭೂಮಿ ತಾಯಿಗೆ ನೀರು ರೈತನ ಬೆವರು ಸೇರಿದರೆ ಬಂಗಾರದ ಬೆಳೆ ಬರ್ತದೆ ಬಂಧುಗಳೇ, ಬಂಗಾರದ ಬೆಳೆ ಬರ್ತದೆ. ಇದು ನಮ್ಮ ಯೋಜನೆ, ಇದು ನಮ್ಮ ಯೋಚನೆ, ಇದು ನಮ್ಮ ಕನಸು. ಬರಡು ನಾಡಾದಂತಹ ಮಧ್ಯ ಕರ್ನಾಟಕವನ್ನ ಹಸಿರು ನಾಡಾಗಿ ನಾವು ಬಿಂಬಿಸಬೇಕು. ಬರಡು ನಾಡಿನಿಂದ ಜನಸಂಪನ್ನ ನಾಡನ್ನಾಗಿ ಪರಿವರ್ತನೆ ಮಾಡಬೇಕು. ಇದು ನಮ್ಮ ಸಂಕಲ್ಪ. ಅಪ್ಪರ್ ಭದ್ರಾ ಯೋಜನೆಯನ್ನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅದನ್ನು ಪೂರ್ಣಗೊಳಿಸುವಂತಹ ಶಕ್ತಿ ಯಾವುದಾದರೂ ಸರ್ಕಾರಕ್ಕಿದ್ದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂಧುಗಳೇ. ಇದು ನಮ್ಮ ಬದ್ಧತೆ.
ಸುಳ್ಳು ಆಶ್ವಾಸನೆಯನ್ನು ಕೊಟ್ಕೊಂಡು ಓಡಾಡ್ತೀರಿ, ಜನಸಾಮಾನ್ಯರನ್ನು ಮರಳು ಮಾಡ್ತೀರಿ. ನೀವು ನಿಮ್ಮ ಕಾಲದಲ್ಲಿ ಎಷ್ಟೊಂದು ಭಾಗ್ಯಗಳು ಕೊಟ್ರಿ, ಯಾವ ಭಾಗ್ಯ ಯಾರಿಗೆ ಮುಟ್ಟಿದೆ? ಅನ್ಯ ಭಾಗದಲ್ಲಿ ಕನ್ನ ಹಾಕಿದ್ರಿ. SC/ST ಯೋಜನೆಗಳಲ್ಲಿ ದಿಂಬು ಹಾಸಿಗೆಯಲ್ಲಿ ಬಿಡಲಿಲ್ಲ, ಅದರಲ್ಲೂ ಭ್ರಷ್ಟಾಚಾರ ಮಾಡಿದ್ರಿ. SC/ST ಮಕ್ಕಳ ದಿಂಬು ಹಾಸಿಗೆ ಬಿಡಲಿಲ್ಲ ಕಾಂಗ್ರೆಸ್ ಪಕ್ಷ. ನಾಚಿಕೆ ಆಗ್ಬೇಕು ಅವರಿಗೆ, ನಾಚಿಕೆ ಆಗ್ಬೇಕು. ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತೀರಿ. ಯಾವ ದೀನ ದಲಿತರಿಗೆ ಕೊಡಬೇಕಾಗಿತ್ತು ಆ ದೀನ ದಲಿತರ ಹಕ್ಕನ್ನು ಮುಟ್ಟಿಗೆಗೊಳಿಸಿದ್ರಿ. ಯಾವ ದೀನ ದಲಿತರಿಗೆ ನೀವು ಅವರ ಅಧಿಕಾರವನ್ನು ಕೊಡಬೇಕಾಗಿತ್ತು ಅದನ್ನು ಮಟ್ಟಗೊಳಿಸಿದ್ರಿ. ಯಾವ ದೀನ ದಲಿತರಿಗೆ ಅನ್ನ, ಹಾಸಿಗೆ, ನೀರು ಎಲ್ಲ ಕೊಡಬೇಕಾಯ್ತು ಅದನ್ನು ಕಸ್ಕೊಂಡ್ರಿ. ಯಾವ ನೈತಿಕ ಹಕ್ಕಿದೆ ನಿಮಗೆ ಮಾತನಾಡೋದಕ್ಕೆ? ಯಾವ ನೈತಿಕ ಹಕ್ಕಿದೆ? ಬಂಧುಗಳೇ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಕೇಳಿದೀವಿ ನಾವು 20-25 ವರ್ಷ. ಯಾರಿಗೆ ಬಂದಿದೆ ಸಾಮಾಜಿಕ ನ್ಯಾಯ? ಹಿಂದುಳಿದವರು ಹಿಂದೆ ಇದ್ದಾರೆ, ಅವರು ಹಿಂದುಳಿದ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯ ಮಾತಾಡಿದವರು ಮಾತ್ರ ಮುಂದೋದು. ಆಸೆ ಇತ್ತು ಎಲ್ಲರಿಗೂ, ಏನ್ ಮಾಡ್ತಾರಂತ ಬಹಳ ಆಸೆ ಇಟ್ಕೊಂಡಿದ್ರು. ಆದ್ರೆ 5 ವರ್ಷ ಕಾಂಗ್ರೆಸ್ ಆಡಳಿತ, ಸಿದ್ದರಾಮಯ್ಯ ಆಡಳಿತ ಇಷ್ಟು ಭ್ರಮ ನಿರಸನ ಆಗಿದೆ. ಹಿಂದುಳಿದ ವರ್ಗದವ್ರ ಬಗ್ಗೆ, ಇವತ್ತು ಹಿಂದುಳಿದ ವರ್ಗ ಅವರ ಬಗ್ಗೆ ಇಷ್ಟು ಭ್ರಮ ನಿರಸನ ಆಗಿದೆ. ಇನ್ನು ಮುಂದೆ ಎಂದೂ ಕೂಡ ಇವರಿಗೆ ಅಧಿಕಾರ ಕೊಡಬಾರದು ಅನ್ನುವಂತ ನಿರ್ಣಯವನ್ನ ಇವತ್ತು ಮಾಡಿದ್ದಾರೆ. ಬಂಧುಗಳೇ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. 50 ವರ್ಷದ ಬೇಡಿಕೆ, ಜನಗಣತಿಯ ಅನುಗುಣವಾಗಿ ನಮಗೆ ರಿಸರ್ವೇಶನ್ ಕೊಡಿ ಅಂತ ಹೋರಾಟಗಳು ಸಾವಿರಾರು ಹೋರಾಟ ಆಗಿತ್ತು. ಯಾರು ಕೇಳಿರಲಿಲ್ಲ, ಯಾವ ಸರ್ಕಾರ ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಮಾತೆತ್ತಿದ್ರೆ ಒಂದು ಸಮಿತಿಯನ್ನು ಮಾಡಿ ಕೈ ಬಿಟ್ಟಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಕೊಟ್ಟು ಇವತ್ತು ST ಜನಾಂಗಕ್ಕೆ, ಬಂಧುಗಳೇ, ST ಜನಾಂಗಕ್ಕೆ, ವಾಲ್ಮೀಕಿಯ ಕುಲಕ್ಕೆ ಇವತ್ತು 3-7% ಹೆಚ್ಚಿಗೆ ಮಾಡಿರುವಂತಹದ್ದು ನಮ್ಮ ಸರ್ಕಾರ. SC ಜನಾಂಗಕ್ಕೆ, ಅಂಬೇಡ್ಕರ್ ಅವರ ಅನುನಾಯಿಗಳಿಗೆ, ಜಗಜೀವನ್ ರಾಮ್ ಅವರ ಅನುನಾಯಿಗಳಿಗೆ ಇವತ್ತು 15-17% ಹೆಚ್ಚಿಗೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಾವು ಯಾಕೆ ಮಾಡಿದ್ವಿ? ನನಗೆ ಗೊತ್ತಿದೆ ಈ ವಾಲ್ಮೀಕಿ ಕುಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರ ಬದುಕು ಎಷ್ಟು ಕಷ್ಟದಲ್ಲಿದೆ. ಅವರು ಒಳ್ಳೆಯ ಒಂದು ಶಿಕ್ಷಣ ಸಿಗ್ತಾ ಇಲ್ಲ, ಉದ್ಯೋಗಗಳಲ್ಲಿ ವಂಚಿತರಾಗಿದ್ದಾರೆ. ಅದೇ ರೀತಿ SC ಜನಾಂಗಕ್ಕೆ ಉನ್ನತ ಶಿಕ್ಷಣ ದೊರೀತಾ ಇಲ್ಲ, ಅವ್ರ ಉದ್ಯೋಗಗಳು ಸಿಗ್ತಾ ಇಲ್ಲ, ಖಾಸಗಿಯಲ್ಲೂ ಸಿಗ್ತಾ ಇಲ್ಲ, ಇದರಲ್ಲೂ ಸಿಗ್ತಾ ಇಲ್ಲ. ಅವರಿಗೆ ನ್ಯಾಯವನ್ನು ಕೊಡಬೇಕನ್ನುವಂತ ಬದ್ಧತೆಯಿಂದ ಈ ರಿಸರ್ವೇಶನ್ ಅನ್ನ ಹೆಚ್ಚಿಗೆ ಮಾಡಿದ್ದೇವೆ. ಬಂಧುಗಳು, ಬರುವಂತಹ ದಿನಗಳಲ್ಲಿ ಅವರ ಬದುಕು ಬದಲಾವಣೆ ಆಗ್ತದೆ, ಅವರಿಗೆ ಅವಕಾಶಗಳು ಸಿಗ್ತದೆ, ಅವರು ಶಿಕ್ಷಣದಿಂದ ಮುಂದೆ ಬರ್ತಾರೆ. ನೋಡ್ರಿ, SC/ST ಜನಾಂಗಕ್ಕೆ ಜಮೀನಿಲ್ಲ, ಅವರಿಗೆ ಜಮೀನ್ ಮೇಲೆ ಅವರು ಅವಲಂಬಿತರಾಗಿಲ್ಲ, ದುಡಿಮೆ ಮೇಲೆ ಅವಲಂಬಿತರು. ದುಡಿಮೆ ಮಾಡಬೇಕು ಅಂತಂದ್ರೆ, ಒಳ್ಳೆಯ ಕೆಲಸ ಸಿಗಬೇಕು ಅಂತಂದ್ರೆ ಶಿಕ್ಷಣ ಬಹಳ ಮುಖ್ಯ. ಆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ಇವತ್ತು ಆ ರಿಸರ್ವೇಶನ್ ಹೆಚ್ಚಿಗೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಬಂಧುಗಳೇ, ಹೃದಯ ಶ್ರೀಮಂತಿಕೆ ಇರುವಂತ ಆಡಳಿತ ಇದ್ದಾಗ ಇದರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ. ನಮ್ಮ ಚಿಂತನೆ ಈ ಜನಾಂಗದ ಬಗ್ಗೆ ಇರೋದ್ರಿಂದ ಇವತ್ತು ಅವಕಾಶಗಳನ್ನು ಮಾಡಿದ್ದೇವೆ. ಬರುವಂತಹ ದಿನಗಳಲ್ಲಿ ಅವರು ಸ್ವಾವಲಂಬನೆಯ ಬದುಕನ್ನ ಬದುಕಿ ಸ್ವಾಭಿಮಾನದ ಬದುಕನ್ನ ಬದುಕ್ತಾರೆ. ಎಲ್ಲರ ಜೊತೆಗೂ ಸರಿ ಸಮಾನವಾಗಿ ಕೂತ್ಕೊಳ್ಳುವಂತ ಅವರ ಮಾನ, ಅವರ ಸನ್ಮಾನ ಎರಡೂ ಕೂಡ ಸಿಗ್ತದೆ ಬಂಧುಗಳೇ ಇದರಿಂದ. ಆದ್ರಿಂದ ಇವತ್ತು ಐತಿಹಾಸಿಕ ನಿರ್ಣಯ. ಇದರ ಬಗ್ಗೆ ಅಪಸ್ವರ, ಅದು ಹಂಗಾಗುತ್ತೆ, ಇದು ಹಿಂಗಾಗುತ್ತೆ. ತಾವಂತೂ ಮಾಡಲಿಲ್ಲ, ಮಾಡಿದವ್ರಿಗೂ ಅಪಸ್ವರ ಮಾಡುವಂತಹದ್ದು. ಯಾಕಂದ್ರೆ ಇಷ್ಟು ವರ್ಷ SC/ST ಜನಾಂಗವನ್ನ ಕೇವಲ ಮತ ಬ್ಯಾಂಕ್ ಆಗಿ, ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು. ಇವರು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು. ಎಲ್ಲಿವರೆಗೂ ಇವರು ಶಿಕ್ಷಣ ಸಿಗೋದಿಲ್ಲ, ಎಲ್ಲಿವರೆಗೂ ವಿದ್ಯಾವಂತರಿದ್ದಾರೆ, ನಮಗೆ ಮತ ಹಾಕ್ತಾರೆ ಅಂತ ಇವರು ಭಾವನೆ. ನಮ್ಮನ್ನು ಬಿಟ್ಟರೆ ಯಾರು ರಕ್ಷಣೆ ಮಾಡುದಿಲ್ಲ, ಕಾಂಗ್ರೆಸ್ ಬಿಟ್ಟರೆ ಯಾರು SC/ST ರಕ್ಷಣೆ ಮಾಡುದಿಲ್ಲ ಅನ್ನುವಂತ ಕೂಗು ಹಾಕ್ತಾ ಇದ್ರು. ಕಾಲ ಬದಲಾವಣೆ ಆಗಿದೆ, ಚಿಂತನೆ ಬದಲಾವಣೆ ಆಗಿದೆ. ಈ ಜನಾಂಗದ ಯುವಕರು ಜಾಗೃತ ಆಗಿದ್ದಾರೆ, ತಮ್ಮ ಹಕ್ಕಿನ ಅರಿವಿದೆ. ಸ್ವಾವಲಂಬನೆಯ ಬದುಕನ್ನ ಬದುಕಬೇಕು, ಸ್ವಾಭಿಮಾನದ ಬದುಕನ್ನ ಬದುಕಬೇಕು, ದುಡಿಮೆ ಮಾಡಿ ಬದುಕನ್ನ ಬದುಕಬೇಕು. ಆ ದುಡಿಮೆಗೆ ಅವಕಾಶವನ್ನ ಮಾಡಿಕೊಡಿ
ಅಂತ ಇವತ್ತು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ ಬಂಧುಗಳು. ಆದ್ದರಿಂದ ಈ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಕೇವಲ ಅಷ್ಟೇ ಅಲ್ಲ, ನಮ್ಮ ರೈತಾಪಿ ವರ್ಗ ಇದೆ, ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಬೇಕು. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತವಾಗಿರುವಂತಹ ರೈತರ ಸಂಖ್ಯೆ ಹೆಚ್ಚಾಗಿದೆ. ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದಕ್ಕೆ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. ಅವರು ವಿದ್ಯಾವಂತರಾಗಲಿ, ಅವರು ಉದ್ಯೋಗವನ್ನು ಮಾಡಲಿ, ಅವರು ಮುಂದೆ ಬರಲಿ. ಅಷ್ಟೇ ಅಲ್ಲ, ಸ್ತ್ರೀ ಸಾಮರ್ಥ್ಯ ಅಂತ ಯೋಜನೆಯನ್ನು ಮಾಡಿದ್ದೇವೆ. ಹೆಣ್ಣು ಮಕ್ಕಳಿಗೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದೆ. ಸ್ತ್ರೀ ಸಾಮರ್ಥ್ಯ ಯೋಜನೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ನೆನಪಿಟ್ಕೊಳ್ಳಿ, ಪ್ರತಿಯೊಂದು ಗ್ರಾಮದಲ್ಲಿ 2 ಸ್ತ್ರೀ ಶಕ್ತಿ ಸಂಘಕ್ಕೆ ಇವತ್ತು 5 ಲಕ್ಷ ರೂಪಾಯಿ ಯೋಜನೆಯನ್ನು ಕೊಟ್ಟು ಅವರಿಗೆ ಎಲ್ಲ ಉತ್ಪಾದನೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರು ಉತ್ಪಾದನೆ ಮಾಡಿರೋ ಪದಾರ್ಥವನ್ನು ಮಾರುಕಟ್ಟೆಗೆ ಜೋಡಿಸಿ ಅವರು ಕೂಡ ಸ್ವಾವಲಂಬನೆ ಆಗಬೇಕು. ಅವರು ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಥರ ಉದ್ಯೋಗವನ್ನು ಪಡೆದು ಅವರು 4 ದುಡ್ಡನ್ನು ಗಳಿಸಿ ಅವ್ರ ಮಂಥನಕ್ಕೆ ಅನುಕೂಲ ಆಗಬೇಕನ್ನುವಂಥ ಕಾರಣದಿಂದ ಸುಮಾರು 5 ಲಕ್ಷ ಮಹಿಳೆಯರಿಗೆ ಈ ಉದ್ಯೋಗ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಯುವಕರು, ಹಳ್ಳಿಯಲ್ಲಿರುವಂಥ ಯುವಕರು, ಶಹರದಲ್ಲಿರುವಂಥ ಯುವಕರು, ಅವರು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ, ಪ್ರತಿಯೊಂದು ಗ್ರಾಮದ 2 ಯುವಕ ಸಂಘಕ್ಕೆ 5 ಲಕ್ಷ ರೂಪಾಯಿನ ಕೊಟ್ಟು ಅವರು ಕೂಡ ಪ್ರಾಜೆಕ್ಟನ್ನು ಕೊಟ್ಟು ಪ್ರೊಡಕ್ಷನ್ ಅನ್ನು ಮಾಡಿ ಮಾರುಕಟ್ಟೆಯನ್ನು ಜೋಡಿಸಿ ಅವರು ಕೂಡ ಸ್ವಾವಲಂಬನೆಯನ್ನು ಬದುಕಬೇಕು. ಯುವಕರಿಗೂ ಕೈಗೆ ಉದ್ಯೋಗ ಸಿಗಬೇಕು, ಮಹಿಳೆಯರಿಗೂ ಸಿಗಬೇಕು, ದೀನದಲಿತರಿಗೂ ಸಿಗಬೇಕು, ರೈತರಿಗೂ ಸಿಗಬೇಕು, ಹಿಂದುಳಿದ ವರ್ಗದವ್ರಿಗೂ ಕೂಡ ಸಿಗಬೇಕು. ಹಿಂದುಳಿದ ವರ್ಗ ಅಂದಾಗ ನೆನಪಾಗ್ತದೆ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಹಾಲಮತಸ್ತ್ರ ಜನ ಇದ್ದಾರೆ. ಮಳೆ ಗಾಳಿ ಅನ್ನದೆ ಭೂಮಿಯಲ್ಲಿ ಕುರಿಗಾರರಿದ್ದಾರೆ. ಎಷ್ಟೋ ಜನಕ್ಕೆ ಮನೆಯೇ ಇಲ್ಲ. ಕುರಿ ಕಾಯೋದು, ಕುರಿ ಅಭಿವೃದ್ಧಿ ಮಾಡೋದು ಅವರ ಕಸುಬು. ಆದರೆ ಯಾವುದೇ ರೀತಿ ಸಹಾಯ ಸಿಕ್ಕಿಲ್ಲ ಅವರು. ಈ ಬಾರಿ ನಾವು ಕುರಿ ಕಾಯುವಂಥ ಎಲ್ಲ ಸಂಘಗಳಿಗೆ ಪ್ರತಿಯೊಂದು ಸಂಘಕ್ಕೆ 5 ಲಕ್ಷ ರೂಪಾಯಿನ ಕೊಟ್ಟು 20 ಕುರಿ, 1 ಮೇಕೆಯನ್ನು, ಸುಮಾರು 20,000 ಸಂಘಕ್ಕೆ 354 ಕೋಟಿ ರೂಪಾಯಿಯ ಯೋಜನೆಯನ್ನು ಮಾಡಿದ್ದೆ ಬಂಧುಗಳು. ಆ ಕಾಡಿನಲ್ಲಿ ಇರುವಂತಹ ಜನರಿಗೆ ನಾವು ಸಹಾಯ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಇದುವರೆಗೂ ಯಾವ ಸರ್ಕಾರವೂ ಕೂಡ ಅವ್ರಿಗೆ ಗಟ್ಟ ತಿರುಗಿ ನೋಡಿರಲಿಲ್ಲ. ಯಾಕೆ ಸಿದ್ದರಾಮಣ್ಣ ಮಾಡಲಿಲ್ಲ? 5 ವರ್ಷ ಅಧಿಕಾರ ಇತ್ತು ನಿನಗೆ. ಈ ಜನಾಂಗದ ಆಶೀರ್ವಾದ ನಿನಗಿಲ್ವಾ? ಈ ಜನಾಂಗದ ಹೆಸರಿನಲ್ಲಿ ನೀವು ಅಧಿಕಾರಕ್ಕೆ ಬಂದಿಲ್ವಾ? ಯಾಕೆ ಅವ್ರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಕೇಳ್ತೀನಿ. ನಾನು ಮಾಡುವಾಗ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರು. ನಾನು ಹೇಳಿದ್ದೇನೆ, ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೇನೆ, ಇದನ್ನು ಅನುಷ್ಠಾನ ಮಾಡೇ ತೀರ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದಲ್ಲಿರುವಂಥ ಬಡಿಗೇರಿರ್ಬೋದು, ಕುಂಬಾರಿರ್ಬೋದು, ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದಲ್ಲಿರುವಂಥ ಬಡಿಗೇರಿರ್ಬೋದು, ಕುಂಬಾರಿರ್ಬೋದು, ಕಮ್ಮಾರಿರ್ಬೋದು, ವಿಶ್ವಕರ್ಮಗಳಿರ್ಬೋದು, ಮ್ಯಾದಾರಿರ್ಬೋದು, 23 ಕಸಬುಗಳಿಗೆ ಇವತ್ತು ಪ್ರತಿಯೊಂದು ಗ್ರಾಮೀಣ ಕಸಬುದಾರಿಗೆ ಇವತ್ತು ಹಣಕಾಸಿನ ಸಹಾಯ, ಬ್ಯಾಂಕಿನ ಸಾಲವನ್ನು ಕೊಡುವಂತ ವಿನೂತನವಾದ ಕಾರ್ಯಕ್ರಮವನ್ನು ಬರುವಂತಹ ತಿಂಗಳಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಎಲ್ಲ ವರ್ಗದ ಜನಕ್ಕೆ ಸಮನಾದಂಥ ಅವಕಾಶ, ಸಮನಾದಂಥ ಗೌರವ, ಸಮನಾದಂಥ ಕಾಯಕ, ಸಮನಾದಂಥ ಶಿಕ್ಷಣ ಕೊಡುವ ಮುಖಾಂತರ ರಾಜ್ಯದ ಅಭಿವೃದ್ಧಿಯಲ್ಲಿ ಎಲ್ಲ ಜನಾಂಗದ ಪಾಲನ್ನ ನಾವು ಪಡ್ಕೋಬೇಕಾಗಿದೆ. ದಾವಣಗೆರೆ ಜಿಲ್ಲೆ ಒಂದು ಮಹತ್ವದ ಜಿಲ್ಲೆ. ನಮಗೆ ಕೇಂದ್ರ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗ, ದಾವಣಗೆರೆ ಅಭಿವೃದ್ಧಿ ಆಗಬೇಕನ್ನುವಂತಹ ಪರಿಕಲ್ಪನೆ. ಈಗಾಗಲೇ ನಾವು ತುಮಕೂರು ಮತ್ತು ದಾವಣಗೆರೆ ರೈಲ್ವೆ ಬಿಡುಗಡೆ ಮಾಡ್ತೀವಿ ಅಂತ ಮೊನ್ನೆ ರೈಲ್ವೆ ಸಚಿವರು ಬಂದಾಗ ಹೇಳಿದ್ರು. ಜನವರಿ ತಿಂಗಳಲ್ಲಿ ಆ ಒಂದು ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದಾದರೆ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಈ ಜಿಲ್ಲೆಗಾಗುತ್ತೆ. 1,000 ಎಕರೆಯಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ಮಾಡ್ತಾ ಇದ್ದೇವೆ. ಏರ್ಪೋರ್ಟ್ಗೆ ಜಾಗವನ್ನು ಕೊಟ್ಟರೆ ಖಂಡಿತವಾಗೂ ಒಂದು ಏರ್ಪೋರ್ಟ್ ಅನ್ನು ಕೂಡ ದಾವಣಗೆರೆ ಜಿಲ್ಲೆಗೆ ನಾವು ಮಾಡ್ತಾ ಇದ್ದೇವೆ. ಹೀಗೆ ಸಮಗ್ರ ಅಭಿವೃದ್ಧಿ ಕಲ್ಪನೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ನೀರಾವರಿ, ಕೈಗಾರಿಕೆ, ಮೂಲಭೂತ ಸೌಕರ್ಯ, ಸಾಮಾಜಿಕ ಎಲ್ಲರಿಗೂ ಅವಕಾಶ. ಆದ್ದರಿಂದ ಬಂಧುಗಳೇ,
ಸಮಗ್ರ ಅಭಿವೃದ್ಧಿಗೆ ಜಗಳೂರಿನ ಇವತ್ತೇನು 3,500 ಕೋಟಿ ರೂಪಾಯಿ ಇದೆ, ಇದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು. ಇದು ಬರಡು ನಾಡು ಹೋಗಿ ಹಸಿರು ನಾಡು ಆಗಬೇಕು. ಇಲ್ಲಿ ಕೈಗಾರಿಕೆ ಬರಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು. ಆ ಬದ್ಧತೆಯಿಂದ ಕೆಲಸ ಮಾಡುವಂತ ಸರ್ಕಾರ ಬರಬೇಕು. ಅದು ಕೇವಲ ಭಾರತೀಯ ಜನತಾ ಸರ್ಕಾರ, ಮತ್ಯಾವ ಸರ್ಕಾರ ಕೂಡ ಸಾಧ್ಯ ಇಲ್ಲ. ನಾವು ಈಗಾಗಲೇ ನಿಮ್ಮ ಅನುಭವಕ್ಕೆ ಬಂದಿದೆ. ಮತ್ತು ವಿಶೇಷವಾಗಿ ರಾಮಚಂದ್ರಪ್ಪ ಅವ್ರನ್ನ ನಾನು ಬಿಜೆಪಿ ಕರ್ಕೊಂಡು ಬಂದವರು, ನಾನು ಸಿದ್ದೇಶಣ್ಣ. ನಾನು ಹೇಳಿದ್ವಿ ಅವ್ರಿಗೆ, ನೀನು ಅಲ್ಲಿದ್ರೆ, ನೀನು ಎಲ್ಲಿದ್ಯಪ್ಪ, ಇಲ್ಲಿ ಬಾ ನಮ್ಮ ಯಜಮಾನ್, ನೀನು ಬಾ. ರಾಮಚಂದ್ರಪ್ಪ ಅವರು ಒದ್ದಾಡ್ತಾ ಇದ್ರು, ಏನಣ್ಣ ಕೆಲಸ ಕಾರ್ಯ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲಪ್ಪ ಅನ್ನಿ. ಇಲ್ಲಣ್ಣ, ಈ ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಹದಗೆಟ್ಟು ಹೋಗ್ಬಿಟ್ಟಿದೆ, ನಾವು ಏನಾರ ಮಾಡಕ್ ಹೋದ್ರೆ ಎಲ್ಲ ಅಡಗಲ್ಲ ಹಾಕ್ತಾರೆ. ಹಂಗಂದ್ರೆ ಸರಿಯಾಗೋದಿಲ್ಲ, ಬಾ ನೀನು, ನಿನ್ನ ಕ್ಷೇತ್ರದ ಅಭಿವೃದ್ಧಿ ನಿನ್ನ ಅಭಿವೃದ್ಧಿ ಎರಡು ಕೂಡ ಆಗ್ತದೆ, ನೀನು ಬರಬೇಕು ಅಂತ ಹೇಳಿದ್ದೇನೆ. ಅವತ್ತು ನನ್ನ ಮಾತು ಕೇಳಿ ಬಂದ್ರು. ಜಗಳೂರಿನ ಹಳ್ಳಿಗೆ ನಾನು ಬಂದಿದ್ದೇನೆ ಬಂಧುಗಳೇ, ಹಳ್ಳಿಗೆ ನಾನು ಬಂದಿದ್ದೇನೆ. ನಾನು ಸಿದ್ದೇಶನ ಹಳ್ಳಿಗೆ ಬಂದಿದ್ದೇವೆ. ಆವಾಗ ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ಪ್ರತಿಯೊಂದು ಹಳ್ಳಿಯಲ್ಲಿ ನನಗೆ ರೊಟ್ಟಿ ಕೊಟ್ಟಿದ್ದೀರಿ, ಅನ್ನ ಕೊಟ್ಟಿದ್ದೀರಿ, ನಿಮ್ಮ ಪ್ರೀತಿಯನ್ನು ತೋರಿಸಿದಿರಿ, ಚಹಾ ಕೊಡಿಸಿದಿರಿ. ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೆಯೋದಿಲ್ಲ. ಆವಾಗಲೇ ನಾನು ತೀರ್ಮಾನ ಮಾಡಿದೆ, ಈ ಜನಕ್ಕೆ ಇವರಿಗೆ ನ್ಯಾಯವನ್ನು ಕೊಡಬೇಕಂತ ಅವತ್ತೇ ಸಂಕಲ್ಪ ಮಾಡಿದೆ ಬಂಧುಗಳೇ. ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯವನ್ನು ಮುನ್ನಡೆಸುವಂತ ಸೌಭಾಗ್ಯ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಈ ಮಧ್ಯ ಕರ್ನಾಟಕ ಬರಡು ಭೂಮಿ, ಇದಕ್ಕೆ ನೀರನ್ನು ಒದಗಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ನಾನು ಕೇಳೋದಿಲ್ಲ. ನಮ್ಮ ರಾಮಚಂದ್ರಪ್ಪನವರು ಇದರ ಹಿಂದೆ ದೊಡ್ಡ ಶಕ್ತಿ. ಅವರು ಬೇರೆಯವ್ರ ತರ ಒತ್ತಾಯ ಮಾಡಿ ಕೆಲಸ ಮಾಡಿಸೋದಿಲ್ಲ, ಪ್ರೀತಿಯಿಂದ ಕೆಲಸ ಮಾಡಿಸ್ತಾರೆ. ಅಣ್ಣ ಇದೊಂದು ಮಾಡಿಕೊಟ್ಬಿಡೋಣ, ಲೈ ಮೊನ್ನೆ ಮಾಡಿಕೊಟ್ಟೇನೆ, ಇದೊಂದು ಅಣ್ಣ, ಮೊನ್ನೆ 330 ಕೋಟಿ ಕೊಡ್ಸಿರಿ, ಇನ್ನೇನು ಇದೊಂದು ಮಾಡಿಕೊಟ್ಬಿಟ್ಟು ಮುಂದೇನು ಕೇಳಲ್ಲ. ಮತ್ತೆ 2 ತಿಂಗಳು ಬಿಟ್ಟು ಮತ್ತೊಂದು ತೊಗೊಂಡ್ಬರ್ತಾನೆ. ಮೊನ್ನೆ ಏನು ಕೇಳಲ್ಲ, ಇದೊಂದು ಲಾಸ್ಟ್ ಅಣ್ಣ. ಹೀಗೆ ಪ್ರೀತಿ ವಿಶ್ವಾಸದಿಂದ ಗೆದ್ದು ನಿಮ್ಮ ಸಲುವಾಗಿ, ಈ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಅವನು 24 ಗಂಟೆ ಕೆಲಸ ಮಾಡ್ತಾ ಇದ್ದಾನೆ. ಬಡವರಲ್ಲಿ ಬಡವರು, ಯುವಕರಲ್ಲಿ ಯುವಕರು, ರೈತರಲ್ಲಿ ರೈತರಾಗಿ, ಎಲ್ಲ ದೀನದಲಿತರ ಸಮುದಾಯದಲ್ಲಿ ದೀನದಲಿತನಾಗಿ ನಿಮ್ಮಲ್ಲಿ ಬೆರೆತು ಕೆಲಸವನ್ನ ಮಾಡ್ತಾ ಇದ್ದೇನೆ ರಾಮಚಂದ್ರಪ್ಪ ಅವರು. ಅವನಿಗೆ ನಿಮ್ಮ ಆಶೀರ್ವಾದ ಬೇಕು. ಕಳೆದ ಬಾರಿ ನೀವು 30,000 ಅವ್ರನ್ನ ಆರಿಸ್ಕೊಂಡು ಬಂದ್ರಿ. ಈ ಸತಿ 50,000 ಮತಗಳಿಂದ ಆರಿಸಿ ತರಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ. ನೋಡೋಣ, ಎಲ್ಲರೂ 2 ಕೈ ಎತ್ತಿ ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಎಲ್ಲರೂ ರಾಮಚಂದ್ರಪ್ಪನ್ಗೆ 50,000 ಗೆಲ್ಲಿಸ್ತೇವೆ ಅಂತ ಸಂಕಲ್ಪವನ್ನ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಏನಪ್ಪ ಎಲ್ಲರ ಕೈ ಎತ್ಬಿಟ್ರಲ್ಲ. ಇವತ್ತೇ ರಾಮಚಂದ್ರಪ್ಪ ಅವರ ಚುನಾವಣೆಯ ಒಂದು ವಿಜಯ ಉತ್ಸವ ಅಂತ ನಾನು ಸಾರ್ತಾ ಇದ್ದೇನೆ. ಹಂಗಂತೇಳಿ ಮೈ ಮರಿಬೇಡ್ರಿ. ಒಕ್ಕಟ್ಟಾಗಿ ಒಂದಾಗಿ ನಿಮ್ಮ ಊರಲ್ಲಿ ನಿಮ್ಮ ಬೂತಲ್ಲಿ ಸಂಘಟಿತವಾಗಿ ಕೆಲಸವನ್ನ ಮಾಡಿ ಭಾರತೀಯ ಜನತಾ ಪಕ್ಷದ ಕಮಲನ್ನು ಅಳಿಸಿ ರಾಮಚಂದ್ರಪ್ಪನ ಆಯ್ಕೆ ಮಾಡಿ. ನೀವು ರಾಮಚಂದ್ರಪ್ಪನ ಆಯ್ಕೆ ಮಾಡಿದ್ರೆ ವಿಧಾನಸಭೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರ್ತದೆ. ಕರ್ನಾಟಕವನ್ನ ಒಂದು ಸುಭಿಕ್ಷವಾಗಿರುವಂತಹ ನಾಡು, ಸಮೃದ್ಧಿಯಾಗಿರುವಂತಹ ನಾಡು, ಅಂತ ನಾಡನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತೇವೆ. ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ, ಇದು ನಮ್ಮ ಸಂಕಲ್ಪ. ಬಂಧುಗಳೇ, ಆಶೀರ್ವಾದವನ್ನ ಮಾಡಿ, ಮಾರ್ಗದರ್ಶನವನ್ನ ತೋರಿ. ನಿಮ್ಮ ಸಂಕಲ್ಪವೇ ನಮ್ಮ ಸಂಕಲ್ಪ, ಜನ ಸಂಕಲ್ಪವೇ ವಿಜಯ ಸಂಕಲ್ಪ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ.